ಥ್ಯಾಂಕ್ ಯು ವೆರಿ ಮಚ್. ಈ ರೀತಿಯಾಗಿ ನನ್ನನ್ನು ನೀವು ನೋಡ್ತಿರೋದಕ್ಕಾಗಿಯೂ ದೇವರಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಸೊ ಈ ರೀತಿಯಾಗಿ ನಿಜವಾಗ್ಲೂ ಈ ರೀತಿ ದೇವರು ಈ ರೀತಿ ಸಾಕ್ಷಿಗಳನ್ನು ನಮ್ಮ ಸಭೆಯಲ್ಲಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ. ಯೇಸು ಕ್ರಿಸ್ತನಿಗೆ ಕೃತಜ್ಞತೆ ಸಲ್ಲಿಸ್ತೇನೆ. ಯಾಕಂತ ಹೇಳಿದ್ರೆ ದೇವರು ಮಾಡುವ ಅದ್ಭುತ ಕಾರ್ಯಗಳನ್ನು ಇನ್ನೂ ನಾನಾಗ್ಲಿ ನೀವಾಗ್ಲಿ 1% ನಾವು ನೋಡಿಲ್ಲ. ಅದರಲ್ಲೇ ಇಷ್ಟೊಂದು ಎಷ್ಟೊಂದಿದೆ ಅಂತ ಹೇಳಿದ್ರೆ ಥ್ಯಾಂಕ್ ಯು. ನಮಗಂತೂ ತುಂಬಾ ಸಂತೋಷ ಆಗ್ತಾ ಇದೆ ಇವತ್ತು. ಯಾಕಂತ ಹೇಳಿದ್ರೆ ಒಬ್ಬೊಬ್ರು ಒಂದೊಂದು ಸಾಕ್ಷಿ ಹೇಳಿರೋದಕ್ಕೆ. ಯಾಕಂದ್ರೆ ನಾನೆಷ್ಟರವನು ಈ ಸನ್ನಿಧಾನದಲ್ಲಿ ಈ ರೀತಿ ನಿಂತ್ಕೊಳ್ಳೋದಕ್ಕೆ ನಾನೆಷ್ಟರವನು. ದೇವರು ಈ ರೀತಿ ಕೃಪೆ ಕೊಟ್ಟಿದ್ದಾನೆ. ಅಥವಾ ಎಲ್ಲರಿಗೂ ಕೊಡ್ತಾನೆ, ಎಲ್ಲರಿಗೂ, ನನಗೆ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಎಲ್ಲರಿಗೂ ದೇವರು ಅದೇ ರೀತಿಯಲ್ಲಿ ಆಶೀರ್ವಾದಿಸ್ತಾನೆ. ಹಲ್ಲೆಲೂಯಾ. ಸೊ ನಾನು ಹೋದ ವಾರದಿಂದ ನಿಮ್ಗೆಲ್ಲರಿಗೂ ಗೊತ್ತಿರುವ ಹಾಗೆ ಹೋದ ವಾರ 28 ಕಾರಣಗಳನ್ನು ತಿಳಿಸಿದ್ದೇನೆ. ಯಾವುದಕ್ಕಾಗಿ, ಯಾವ ಕಾರಣಗಳದು? ಯೇಸು ಕ್ರಿಸ್ತನು ಈ ಲೋಕಕ್ಕೆ ಯಾಕಾಗಿ ಬಂದನು ಎಂಬುವಂತ 28 ಕಾರಣಗಳನ್ನು ನಿಮಗೆ ತಿಳಿಸಿದ್ದೇನೆ. 7 ವಾರ ಕಂಟಿನ್ಯೂ 7 ವಾರ ಮೆಸೇಜ್ಗಳನ್ನು ಕೊಟ್ಟಿದ್ದೇನೆ. ಯಾಕಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದನು. ಆ ರೀತಿಯಾಗಿ ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದಿದ್ದರಿಂದಲೇ ಇವತ್ತು ನಾನು ನೀವು ಆತನ ಆಲಯದಲ್ಲಿದ್ದೇವೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ್ ಬಂದೇ ಇದ್ದಿದ್ರೆ ನಾವೇಗೆ ಕ್ರೈಸ್ತರಾಗುವುದಕ್ಕೆ ಸಾಧ್ಯ? ಕ್ರೈಸ್ತನ ಫಾಲೋಯರ್ ಆಗುವುದಕ್ಕೆ ಹೇಗೆ ಸಾಧ್ಯ? ಯೇಸು ಕ್ರಿಸ್ತನನ್ನು ನಂಬುವುದಕ್ಕೆ ಹೇಗೆ ಸಾಧ್ಯ ಆಗ್ತಿತ್ತು? ಯೇಸು ಕ್ರಿಸ್ತನ ಈ ಲೋಕಕ್ಕೆ ಬರಲಿಲ್ಲ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನ್ ಯಾರು ಅಂತಾನೆ ನಮಗೆ ಗೊತ್ತಾಗ್ತಿರ್ಲಿಲ್ಲ. ದೇವರ ಜೊತೆಯಲ್ಲಿ ದೇವರ ಮಗನಾಗಿ ಪರಲೋಕದಲ್ಲಿ ಇದ್ದರು, ಆದ್ರೆ ಯೇಸು ಎಂಬುವಂಥದ್ದು ನಮಗೆ ಗೊತ್ತಾಗ್ತಿರ್ಲಿಲ್ಲ. ಆದ್ರೆ ನಿಮಗೆ ಹಳೆಯ ಪ್ರವಾದನೆ ಗ್ರಂಥಗಳಲ್ಲಿ ಅನೇಕ ಗ್ರಂಥಗಳಲ್ಲಿ ಯೇಸು ಕುರಿತು ಹೇಳಿದ್ದಾರೆ. ಆದರೆ ಯೇಸು ಈ ಲೋಕಕ್ಕೆ ಬಂದ ಮೇಲೆಯೇ ದೇವರ ಮಗನು ಯೇಸು ಕ್ರಿಸ್ತನು ಎಂದು ನಮಗೆ ಗೊತ್ತಾಗಿದೆ. ಆದುದರಿಂದಲೇ ಇವತ್ತು ನಾವು ಯೇಸು ಕ್ರಿಸ್ತನ ಶಿಷ್ಯರಾಗಿದ್ದೇವೆ. ಯೇಸು ಕ್ರಿಸ್ತನನ್ನು ಹಿಂಬಾಲಿಸುತ್ತಿದ್ದೇವೆ. ಯೇಸು ಕ್ರಿಸ್ತನನ್ನು ವಾಕ್ಯಗಳನ್ನು ನಾವು ಆಧರಿಸಿ ಓದಿ ಅದರಂತೆ ನಡೆಯುವುದಕ್ಕೆ ಪ್ರಯತ್ನಿಸುತ್ತಿದ್ದೇವೆ. ಹಲ್ಲೆಲೂಯಾ. ಸೊ ಇದು ಯೇಸು ಕ್ರಿಸ್ತನು ನಮಗಾಗಿ ಯಾಕಾಗಿ ಲೋಕಕ್ಕೆ ಬಂದನೆಂದು ನಾನು ತಿಳಿಸಿಕೊಟ್ಟಿದ್ದೇನೆ. ಮೊದಲನೆಯದಾಗಿ ಆತನ ಆಲಯದಲ್ಲಿ ನಾವು ಕುಳಿತುಕೊಳ್ಳಲು ಯೇಸು ಕ್ರಿಸ್ತನ್ ಬಂದದ್ದು, ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿಕೊಳ್ಳುವುದಕ್ಕೆ, ಆತನ ಯಾಜಕನಾಗಿ ನಮ್ಮನ್ನು ನೋಡುವುದಕ್ಕೆ ಆತನು ಬಂದಿದ್ದಾನೆ. ಆತನ ರಕ್ಷಣೆಯನ್ನು ಕೊಡುವುದಕ್ಕಾಗಿ, ಆತನ ಸಮಾಧಾನವನ್ನು ಕೊಡುವುದಕ್ಕಾಗಿ, ನಮ್ಮಿಂದ ಆತನನ್ನು ಆರಾಧನೆಯನ್ನು ಸ್ವೀಕರಿಸಲು ಈ ರೀತಿಯಾದ ಅನೇಕ ಕಾರಣಗಳನ್ನು ನಾನು ಕೊಟ್ಟಿದ್ದೇನೆ. ಹಲ್ಲೆಲೂಯಾ. ಸೊ ಯೇಸು ಕ್ರಿಸ್ತನು ಆ ರೀತಿಯಾಗಿ ಈ ಲೋಕಕ್ಕೆ ಬಂದಂತದ್ದು ನಿಮಗೆಲ್ಲವನ್ನು ತಿಳಿಸಿಕೊಟ್ಟಿದ್ದೇನೆ. ನೀವು ಸಹ ಅದನ್ನು ಮತ್ತೆ ಮತ್ತೆ ಮೆಲುಕು ಹಾಕಬೇಕು, ಮತ್ತೆ ಮತ್ತೆ ಅದನ್ನು ನೆನೆಸಬೇಕು. ನೀವು ಮತ್ತೆ ಮತ್ತೆ ಯೋಚನೆ ಮಾಡಿ ನೀವು ಬೇರೆಯವರಿಗೆ ಆ ವಿಷಯಗಳನ್ನು ತಿಳಿಸಬೇಕು. ಹಲ್ಲೆಲೂಯಾ. ಸೊ ಇವತ್ತು ಆಶೀರ್ವಾದಗಳ ಎಷ್ಟೋ ವಾಕ್ಯಗಳನ್ನು ಸತ್ಯವೇದದಲ್ಲಿದೆ. ಆಶೀರ್ವಾದದ ವಾಕ್ಯಗಳು ಎಷ್ಟೊಂದಿದೆ ಸತ್ಯವೇದದಲ್ಲಿ. ಆದ್ರೆ ಈಗ ಕೊಡುವಂಥದ್ದು
ಅದು ಇನ್ನೂ ಒಂದು ಪರ್ಸನಲ್ ಆಗಿ ಎಕ್ಸ್ಟ್ರಾ ಬ್ಲೆಸ್ಸಿಂಗ್ಸ್, ಇನ್ನೂ ಒಂದು ಎಕ್ಸ್ಟ್ರಾ ಆಶೀರ್ವಾದಗಳನ್ನು ಓಪನ್ ಮಾಡುವಂತ ಕೀಗಳಾಗಿದೆ. ಇದು ಯಾವುದು? ಇವತ್ತು ಕೊಡುವಂತಹ ವಾಕ್ಯಗಳು ಇನ್ನೂ ಸ್ವಲ್ಪ ಹೆಚ್ಚಿನ ಆಶೀರ್ವಾದಗಳನ್ನು ತೆರೆಯುವಂತ ಕೀಗಳಾಗಿದೆ. ಅದು ಏನು ಕೀಲಿಗಳು? ಆಶೀರ್ವಾದದ ವಾಕ್ಯಗಳು ಅನೇಕ ಇದೆ, ಆದರೆ ಹೆಚ್ಚಿನ ಆಶೀರ್ವಾದ ಸಿಗುವುದಕ್ಕೆ ಇನ್ನೂ ಸ್ವಲ್ಪ ಕೀಗಳನ್ನು ಇವತ್ತು ಸೊ ದೇವರು, ನಾನು ಇದು ಯೋಚನೆ ಮಾಡ್ತಿರ್ಬೇಕಾದ್ರೆ ಮತ್ತೆ ಬೇರೆ ದೇವರು ಸಹ ಬೇರೆ ಬೇರೆ ವಾಕ್ಯಗಳನ್ನು ಕೊಟ್ಟಿದ್ದಾನೆ. ಆದ್ರೆ ಈ ವಾಕ್ಯವನ್ನು ಇವತ್ತು ಮೊದಲನೇದಾಗಿ ನಾನು ನಿಮಗೆ ಹಂಚಲು ಹೋಗ್ತೇನೆ. ಇನ್ನು ಮುಂದಿನ ದಿವಸಗಳಲ್ಲಿ ಬೇರೆ ಭಾಗವನ್ನು ಸಹ ಶುರು ಮಾಡುತ್ತೇನೆ. ಮತ್ತಾಯನು ಬರೆದ ಸುವಾರ್ತೆಯಲ್ಲಿ 5ನೇ ಅಧ್ಯಾಯವನ್ನು ನೋಡೋಣ. ನಾವು 5ನೇ ಅಧ್ಯಾಯದಲ್ಲಿ ನಿಮಗೆ ತುಂಬಾ ಚೆನ್ನಾಗಿ ವಾಕ್ಯಗಳು ಹೇಳಲ್ಪಟ್ಟಿದೆ. ಮ್ಯಾಥ್ಯೂ 5ನೇ ಅಧ್ಯಾಯ. ಇದು ಏನಂತ ಹೇಳಿದರೆ, ಈಗ ನಾನು ಎಕ್ಸ್ಟ್ರಾ ಕೀ ಇದು ನಿಮ್ಮ ಆಶೀರ್ವಾದದ ವಾಕ್ಯಗಳಿದೆ, ಇದೊಂದು ಎಕ್ಸ್ಟ್ರಾ ಕೀ. ಮತ್ತೆ ನಿಮ್ಮ ಪರ್ಸನಲ್ ಬ್ಲೆಸ್ಸಿಂಗ್ ಗೆ, ನಿಮ್ಮ ವೈಯಕ್ತಿಕ ಆಶೀರ್ವಾದಕ್ಕೆ ಎಕ್ಸ್ಟ್ರಾ ಕೀ ಇದು. ಸೊ ಇದು ಮೊದಲನೆಯ ವಾಕ್ಯವನ್ನು ಓದೋಣ. ಆತನು ಆ ಜನರ ಗುಂಪುಗಳನ್ನು ಕಂಡು ಬೆಟ್ಟವನ್ನೇರಿ ಕೂತುಕೊಂಡ ತರುವಾಯ ಆತನ ಶಿಷ್ಯರು ಆತನ ಬಳಿಗೆ ಬಂದರು. ಆತನು ಅವರಿಗೆ ಉಪದೇಶ ಮಾಡಿ ಹೇಳಿದ್ದೇನೆಂದರೆ, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಆತನು ಬೆಟ್ಟವನ್ನೇರಿ ಆತನ 12 ಜನ ಶಿಷ್ಯರುಗಳು, ಅಪೊಸ್ತಲರು ಮತ್ತು ಇನ್ನು ಅನೇಕ ಜನ ಆತನ ಹಿಂಬಾಲಕರು ಮತ್ತು ಆ ಊರಿನಲ್ಲಿದ್ದ ಅನೇಕ ಜನರನ್ನು ಕುರಿತು ಬೆಟ್ಟದ ಮೇಲೆ ಕುಳಿತು ಆತನು ಈ ಪ್ರಸಂಗ, ಈ ಬೋಧನೆ ಮಾಡ್ತಾನೆ ಅವ್ರಿಗೆಲ್ಲರಿಗೂ. ಅದು ಎಷ್ಟೋ ಜನ ಸೇರಿರ್ತಾರೆ, ಅವನ ಅಪೊಸ್ತಲರು, ಅವನ ಶಿಷ್ಯರು ಎಲ್ಲರೂ ಸೇರಿ ಆ ಜಾಗದಲ್ಲಿ ಇರ್ತಾರೆ. ಇವನು ಬೆಟ್ಟ ಮೇಲೇರಿ ಯೇಸು ಕ್ರಿಸ್ತನು ಸುವಾರ್ತೆಯನ್ನು ಸಾರ್ತಾನೆ. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ಹಾಗಾದ್ರೆ ಆತ್ಮದಲ್ಲಿ ಬಡವರಾಗಿರುವುದಂದ್ರೆ ಏನು? ಹೇಗೆ ಆತ್ಮದಲ್ಲಿ ಬಡವರಾಗಿರುವುದು ಅಂದರೆ, ಆತ್ಮದಲ್ಲಿ ಬಡವರಾಗಿರುವುದು ಅಂದರೆ ನಾವು ನಮ್ಮ ಆತ್ಮದಲ್ಲಿ ನಾವು ಈಗ ಇಷ್ಟಪಡುವಂತದನ್ನು, ನಾವೇನೆಲ್ಲ ಇಷ್ಟಪಡುತ್ತೇವೋ ಅದೆಲ್ಲ ಬಿಟ್ಟು, ಈಗ ನಮ್ಮ ಸ್ಪಿರಿಟ್ಗೆ ನಾವು ಮನುಷ್ಯರು, ನಾವು ಮನುಷ್ಯರಾಗಿದ್ದಾಗ ನಮಗೆ ಆಸೆಗಳು 108 ಇರುತ್ತೆ. ನಮ್ಗೆ ಅದು ಬೇಕು, ಇದು ಬೇಕು. ಅದರಲ್ಲಿ ಯಂಗ್ಸ್ಟರ್ಸ್ ಆಗಿರುವ ನಮಗೆ 100 ಆಸೆಗಳು, ಏನೇನೋ ಆಸೆಗಳಿರುತ್ತೆ. ಆದ್ರೆ ಆ ಆಸೆಗಳನ್ನೆಲ್ಲ ಬಿಟ್ಟು ದೇವರ ಕಡೆಗೆ ನಮ್ಮ ಆಸೆಗಳನ್ನು ಲಿಮಿಟ್ ಮಾಡಿಕೊಂಡು ಆತನಲ್ಲಿ ನಾವಿರುವುದು, ನಾವು ಆತ್ಮದಲ್ಲಿ ಬಡವರು. ಅಂದ್ರೆ ನಾವು ಐಶ್ವರ್ಯವಂತರು, ಈ ಆಸೆಗಳನ್ನು ನಾವು ಬೇಡ ಅಂತ ಬಿಟ್ಟಿರುವ ಬಡವರು. ನಾವು ಯಾವುದರಲ್ಲಿ? ಆತ್ಮದಲ್ಲಿ. ನಾವು ಆತ್ಮದಲ್ಲಿ ನಮ್ಮ ಆಸೆಗಳನ್ನು ಬದಲುತ್ತಿದ್ದೇವೆ. ನಮಗೆ 108 ಆಸೆಗಳು. ಅದರಲ್ಲೂ ನನಗೆ ಅದು ಬೇಕು, ನನಗೆ ಇದು ಬೇಕು. ಈಗ ದಿವ್ಯಾ, ಈಗ ಅವರಿಗೆ ಎಷ್ಟೋ ಜ್ಯುವೆಲ್ಸ್ ಆಗಿ, ಲೇಡೀಸ್ಗಳಿಗೆ ಜ್ಯುವೆಲ್ಸ್ ಹಾಕ್ಬೇಕು, ಇನ್ನೊಂದು ಹಾಕ್ಬೇಕು, ಅವರಂತೆ ನಾನು ಇರ್ಬೇಕು. ಆದ್ರೆ ಯೇಸುವಿನಲ್ಲಿ ಕಷ್ಟಗಳನ್ನು ಸಹಿಸಿಕೊಂಡು ನೀವು ಆತ್ಮದಲ್ಲಿ ಬಡವರಾಗಿದ್ದೀರಿ. ಹೆದರಬೇಡಿ, ಪರಲೋಕ ರಾಜ್ಯವು ನಿಮ್ಮದು. ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ಅವರದು. ನಮ್ಮ ಆಸೆಗಳನ್ನು ನಾವು ಲಿಮಿಟ್ ಮಾಡಿಕೊಂಡಿದ್ದೇವೆ. ಈ ಯೇಸು ಕ್ರಿಸ್ತನನ್ನು ಹಿಂಬಾಲಿಸಿ ಯೇಸು ಕ್ರಿಸ್ತನ ರಾಜ್ಯಕ್ಕೆ ಬರುತ್ತಾ, ಯೇಸು ಕ್ರಿಸ್ತನ ಅಂಗಳದಲ್ಲಿ ಕುಳಿತು ಆತನಲ್ಲಿ ಪ್ರಾರ್ಥಿಸುತ್ತಾ ನಾವು ನಮ್ಮ ಆಸೆಗಳನ್ನು ಏನ್ ಮಾಡಿದ್ದೇವೆ? ನಮ್ಮನ್ನು ನಾವು ಕಡಿಮೆ ಮಾಡಿಕೊಂಡು
ಅದ್ ಮಾಡೋದು ಬೇಡ, ಆ ಕೆಟ್ಟದ್ ಮಾಡೋದು ಬೇಡ, ಆ ಕೆಟ್ಟದಕ್ಕೆ ಹೋಗೋದು ಬೇಡ. ಯಾಕಂದ್ರೆ ಮನುಷ್ಯರು ಈ ಲೋಕದಲ್ಲಿರುವ ಎಲ್ಲಾ ಆಸೆಗಳನ್ನು ಪಡ್ತಾ ಇದ್ದಾರೆ, ಆ ಆಸೆಗಳನ್ನು ಈಡೇರಿಸ್ಕೊಳ್ತಾ ಇದ್ದಾರೆ. ಆದ್ರೆ ನಾವು ಆ ಆತ್ಮೀಕದಲ್ಲಿ ಬಂದು ಆತ್ಮದಲ್ಲಿ ಬಡವರಾಗಿದ್ದೇವೆ. ಇದರ ಅರ್ಥ ಇದೇ ಆಗಿದೆ, ಆತ್ಮದಲ್ಲಿ ಬಡವರು ನಾವು. ಆತ್ಮೀಕದಲ್ಲಿ ಬಂದು ಬೇರೆ ಆಸೆಗಳನ್ನು ಬಿಟ್ಟು ಯೇಸುವಿನಲ್ಲಿ ನಡೆಯುತ್ತಿದ್ದೇವೆ. ಈ ರೀತಿಯಾಗಿ ಆತ್ಮದಲ್ಲಿ ಯಾರು ಬಡವರಾಗಿರ್ತಾರೋ ಪರಲೋಕ ರಾಜ್ಯವು ಅವರದು. ಹಲ್ಲೆಲೂಯಾ. ನಮಗೆ ಆತ್ಮದಲ್ಲಿ ಬಡವರಾಗಿದ್ದ ಇಲ್ಲ, ನನಗೆ ಎಲ್ಲಾನು ಬೇಕು, ನನಗೆ ಆಸೆಗಳೆಲ್ಲ ಈಡೇರಿಸ್ತೇನೆ, ನಾನ್ ಮನುಷ್ಯನಾಗಿ ಹುಟ್ಟಿದ್ದೇನೆ, ಸಾಯ್ತೀನಿ ನಾನು, ಅದು ಮಾಡ್ಬೇಕು, ಇದು ಮಾಡ್ಬೇಕು, ಅದು ಬೇಕು, ಇದು ಬೇಕು ಅಂದ್ರೆ ಅವನ ಆತ್ಮದಲ್ಲಿ ಬಡವನಲ್ಲ. ಅವನು ಎಲ್ಲಾ ತೀರಿಸಿಕೊಳ್ತಾ ಇರುವ ಅವನು ಆಸೆ ಬುರ್ಕ ಮತ್ತೆ ಎಲ್ಲಾ ರೀತಿಯಲ್ಲೂ ಅವನು ಲಸ್ಟ್ ಅಂಡ್ ಸಿನ್ಗೆ, ಪಾಪಕ್ಕೂ ಒಳಗಾಗ್ತಾನ ಅವನು. ಯಾಕಂತ ಹೇಳಿದ್ರೆ ಅವನು ಆತ್ಮದಲ್ಲಿ ಕಂಟ್ರೋಲ್ ಮಾಡ್ಕೊಳ್ತಾ ಇಲ್ಲ, ಅವನು ಆತ್ಮದಲ್ಲಿ ಬಡವನಾಗ್ತಾ ಇಲ್ಲ, ಅವನು ಆತ್ಮದಲ್ಲಿ ಐಶ್ವರ್ಯವುಳ್ಳವನು. ಎಲ್ಲವನ್ನು ಅನುಭವಿಸುವುದಕ್ಕೆ ಈ ಲೋಕದವರು ಪ್ರಯತ್ನಿಸ್ತಾ ಇರ್ತಾರೆ. ಆದ್ರೆ ನಾವು ಅದೆಲ್ಲ ಕಂಟ್ರೋಲ್ ಮಾಡ್ಕೊಂಡಿದ್ದೇವೆ. ನಮ್ಗಿರ್ಬಹುದು, ನಮಗೂ ಆಸೆಗಳು 108 ಆದ್ರೆ ನಾವು ಯೇಸುವಿನಲ್ಲಿ ಬಂದು ನಾವೇನಾಗ್ತಿದ್ದೇವೆ, ನಾವು ಕಂಟ್ರೋಲ್ ಮಾಡಿಕೊಳ್ತಿದ್ದೇವೆ. ಬಡವನ ರೀತಿಯಲ್ಲಿ ನಾವು ಆತ್ಮೀಕದಲ್ಲಿ ಬಂದು ಬೇಡ ಅಂತ ತಳ್ಳಿ ಬಿಡ್ತಾ ಇದ್ದೇವೆ. ಹಲ್ಲೆಲೂಯಾ. ಅದಕ್ಕೆ ಹೇಳ್ತಿರೋದು, ಆತ್ಮದಲ್ಲಿ ಬಡವರಾಗಿರುವವರು ಧನ್ಯರು, ಪರಲೋಕ ರಾಜ್ಯವು ನಿಮ್ಮದು ಮತ್ತು ನಮ್ಮದು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಸೀಕ್ರೆಟ್ ಅನೇಕ ಜನರಿಗೆ ತಿಳಿಸಿಕೊಳ್ಳಿ, ಆತ್ಮದಲ್ಲಿ ಬಡವನಾಗಿರುವುದು ಹೇಗೆ. ನಾವು ಆತ್ಮದಲ್ಲಿ ಇದನ್ನು ನಿಮಗೆ ತಿಳಿಸ್ಕೊಟ್ಟಿದ್ದೇನೆ. ಸೊ ಆತ್ಮದಲ್ಲಿ ಲಿಮಿಟೇಷನ್ ಆಗಿ ನಾವೇನ್ ಮಾಡ್ಬೇಕು, ನಾವಿರ್ಬೇಕಾದ್ರೆ ಅದೇ ಹಂಬಲ್ನೆಸ್. ಹಂಬಲ್ ಅಂತ ಹೇಳುವಂಥದ್ದಲ್ಲ, ನಾವು ಇಂಥದೆಲ್ಲ ಬಿಟ್ಟು ಆತನ ಸನ್ನಿಧಾನದಲ್ಲಿ ನಮ್ಮ ಆಸೆಗಳನ್ನೆಲ್ಲ ಲಿಮಿಟೇಷನ್ಗಳಲ್ಲಿ ಇಟ್ಕೊಳ್ತೇವಲ್ಲ, ಅದು ಹಂಬಲ್ನೆಸ್. ಯಾಕಂದ್ರೆ ನಾವು ಅಹಂಕಾರಿಗಳಾಗಿ ವರ್ತಿಸದೆ, ಅಹಂಕಾರಿಗಳಿದ್ದಂತೆ ನಾವೇನ್ ಮಾಡ್ತೇವೆ, ನಾವು ಆತ್ಮದಲ್ಲಿ ದೀನತೆಗೋಸ್ಕರ ಇದೆಲ್ಲ ಬಿಟ್ಟು ಬರ್ತೇವೆ. ಹಲ್ಲೆಲೂಯಾ. ಸೊ ಈ ರೀತಿಯಾಗಿರುವವರು ಖಂಡಿತವಾಗಲೂ ನಿಮ್ಗೆ ಆಶೀರ್ವಾದ ಇದೆ. ನಾನು ಹೇಳ್ತಿಲ್ಲ, ಇಲ್ಲಿ ದೇವರು ಯೇಸು ಕ್ರಿಸ್ತನು ಲೋಕಕ್ಕೆ ಬಂದು ಆತನು ಬೋಧನೆ ಮಾಡ್ತಿರುವುದು, ಅನೇಕ ಜನರನ್ನು ನೋಡಿ ಬೋಧನೆ ಮಾಡ್ತಿರುವುದು ಆತ್ಮದಲ್ಲಿ ಬಡವರಾಗಿರುವುದು ಧನ್ಯರು ಅಂತ ಹೇಳಿ. ಸೊ ಹಾಗೇನೆ ನಾವು ಮತ್ತೆ ಎರಡನೆಯದಾಗಿ ಓದೋಣ. ಓಕೆ, ಇದರಲ್ಲಿ ಮೊದಲನೇ ವಾಕ್ಯಕ್ಕೆ ಯೆಶಾಯ 57:15 ಒಂದ್ಸತಿ ನೋಡೋಣ. ನೋಡಿ, ಶಾಶ್ವತ ಲೋಕದಲ್ಲಿ ನಿತ್ಯ ನಿವಾಸಿಯಾದ ಮಹೋನ್ನತನು ಹೀಗೆನ್ನುತ್ತಾನೆ, ಉನ್ನತ ಲೋಕವೆಂಬ ಪವಿತ್ರಾಲಯದಲ್ಲಿ ವಾಸಿಸುವ ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಯಾರು ಆತ್ಮದಲ್ಲಿ ಎಲ್ಲಾ ಜಜ್ಜಿಕೊಂಡು ಅವನು ದೀನ ಮನಸ್ಸಿನಿಂದ ಎಲ್ಲಾನು ಬಿಟ್ಟು ಅವನೇ ಜಜ್ಜಿಕೊಂಡು, ಅಂದ್ರೆ ಆಸೆಗಳೆಲ್ಲ ಬದಿಗಿಟ್ಟು ಅವನೇ ಜಜ್ಜಿಕೊಂಡು ಇದ್ದುಕೊಂಡು ದೀನನ ಆತ್ಮವನ್ನು ಓದಿ, ನಾನು ಜಜ್ಜಿ ಹೋದ ದೀನ ಮನದೊಂದಿಗೆ ಇದ್ದುಕೊಂಡು ದೀನನ ಆತ್ಮವನ್ನು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ನೀವು ಬಡವರಾಗಿ ಈ ತರ ಆಸೆಗಳನ್ನು ಬಿಟ್ಬಿಟ್ಟಿದ್ದೀನಿ ಅಂತ ನೀವೇನು ಎದುರ್ಕೊಂಬೇಡಿ. ಈ ವಾಕ್ಯ ಹೇಳ್ತಾ ಇದೆ, ನೀವು ಜಜ್ಜಿ ಹೋದ ಮನಸ್ಸನ್ನು ಉಜ್ಜೀವಿಸುವವನಾಗಿದ್ದೇನೆ. ದೇವರು ನಿಮಗೆ ಉಜ್ಜೀವಿಸ ಮಾಡ್ತಾನೆ. ನೀವು ಈ ತರ ಆತ್ಮದಲ್ಲಿ ಬಡವರಾಗಿದ್ದು ನಾವು ನಡ್ಕೊಳ್ತಾ ಇದ್ದೇವೆ, ಅನೇಕ ಆಸೆಗಳನ್ನು ಬಿಟ್ಟು ನಾವು ಯೇಸುವಿನಲ್ಲಿ ಬರ್ತಾ ಇದ್ದೇವೆ. ಆದ್ರೆ ನಮಗೆ ದೇವರ ಸದಮಾನ ಸ್ವಾಮಿ ಎಂದೆಣಿಸುವ ಯೆಹೋವನ ವಾಕ್ಯ ಇದು. ಮೊದಲನೇದಾದ ಸದಮನೆ ನೆನೆಸಿಕೊಂಡು ಶಾಶ್ವತ ಲೋಕದಲ್ಲಿ ನಿತ್ಯವಾಸಿಯಾದ ಮಹೋನ್ನತನು ಹೀಗನ್ನುತ್ತಾನೆ. ಯಾರಿಗೆ ಹೇಳ್ತಾ ಇದ್ರು?
ಆತ್ಮದಲ್ಲಿ ಬಡವರಾಗಿ ಎಲ್ಲವನ್ನು ಬಿಟ್ಟು ಆತನ ಸನ್ನಿಧಾನಕ್ಕೆ ಬರುತ್ತಿರುವವರಿಗೆ ನೀವು ಹೆದರಬೇಡಿ, ಜಜ್ಜುವುದ ಮನಸ್ಸನ್ನು ನಾನು ಉಜ್ಜೀವಿಸ ಮಾಡುತ್ತೇನೆ. ಹಲ್ಲೆಲೂಯಾ. ಆ ರೀತಿಯಲ್ಲಿ ದೇವರ ವಾಕ್ಯವು ಈ ರೀತಿಯಲ್ಲಿ ಹೇಳುವಾಗ ನಾವು ಹೆದರುವಂತದ್ದು ಬೇಡ. ಎರಡನೆಯದಾಗಿ ನೀವು ಓದಿ, ದುಃಖಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಹಾಗಾದ್ರೆ ದುಃಖ ಪಡುವವರಂದ್ರೆ ಹೇಗೆ ಅಂದರೆ ನೀವು ಮಾಡಿದಂತ ಪಾಪಗಳಿಗಾಗಿ, ನೀವು ಮಾಡಿದಂತ ತಪ್ಪುಗಳಿಗಾಗಿ ಪಶ್ಚಾತ್ತಾಪ ಪಟ್ಟು ದುಃಖ ಪಡುವವರು. ದುಃಖ ಪಡ್ತಾ ಇದ್ದೀನಿ ಅಂದ್ರೆ ನನ್ನ ಹತ್ರ ಊಟಕ್ಕಿಲ್ಲ, ಕಾಲಿಲ್ಲ, ಅದಿಲ್ಲ, ಈ ತರ ದುಃಖ ಪಡುವವರಲ್ಲ ಇಲ್ಲಿ. ಈ ದುಃಖ ಪಡುವವರು ಯಾರಂದ್ರೆ ನೀವು ಮಾಡಿದ ತಪ್ಪು ಪಾಪಗಳಿಗೋಸ್ಕರ ಬೇರೆಯವರಿಗೆ ಕೊಟ್ಟಂತ ಬೇರೆ ರೀತಿಯಾದ ಕೆಟ್ಟ ಮಾಡಿದ ಪಾಪಗಳಿಗೆ ನೀವು ಪಶ್ಚಾತ್ತಾಪ ಪಟ್ಟು ದುಃಖ ಪಡುವವರಿಗೆ. ಇದು ವಾಕ್ಯ ಹೇಳ್ತಾ ಇರೋದು. ಯಾರು ಪಶ್ಚಾತ್ತಾಪ ಪಟ್ಟು ದುಃಖದಿಂದ ದೇವರ ಬಳಿಯಲ್ಲಿ ಬಂದು, ಏಸಪ್ಪ ನಾನು ತಪ್ಪು ಮಾಡಿದ್ದೇನೆ, ನಾನು ಪಾಪ ಮಾಡಿದ್ದೇನೆ, ಬೇರೆಯವರಿಗೆ ಈ ರೀತಿಯಾಗಿ ತೊಂದರೆ ಕೊಟ್ಟಿದ್ದೇನೆ ಎಂದು ನೆನೆಸಿ ದುಃಖ ಪಡುವವರು ಧನ್ಯರು. ಹಲ್ಲೆಲೂಯಾ. ಆ ರೀತಿಯಾಗಿ ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಯಾಕೆಂದ್ರೆ ನೀವು ಯಾಕೆ ಸಮಾಧಾನ ಹೊಂದಿದ್ರೆ ನೀವು ದೇವರಲ್ಲಿ ಬಂದು ಆತನಲ್ಲಿ ತನ್ನ ಪಾಪ ತಪ್ಪುಗಳನ್ನು ಅರಿಕೆ ಮಾಡಿ ಆತನಲ್ಲಿ ಪಶ್ಚಾತ್ತಾಪ ಪಡುವಾಗ ನಿಮಗೇನುಂಟಾಗುತ್ತೆ? ಸಮಾಧಾನ ಉಂಟಾಗುತ್ತೆ. ಅದೇ ನಿಮ್ಮ ತಪ್ಪು ಪಾಪಗಳು ಒಳಗೆ ಇದ್ದು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡದೆ, ಆತನ ಬಳಿಯಲ್ಲಿ ಕ್ಷಮೆ ಕೇಳದೆ, ಆತನ ಬಳಿಯಲ್ಲಿ ಬಂದು ಅಂಗಲಾಚಿ ಬೇಡಿಕೊಳ್ಳದೆ ಇದ್ದರೆ ಆ ಒಳಗಡೆ ಚುಸ್ತಾ ಇರುತ್ತೆ. ನೀವು ತಪ್ಪು ಪಾಪ ಮಾಡ್ತಾನೆ ಇರ್ತೀರಿ, ಪಶ್ಚಾತ್ತಾಪ ಅಂತೂ ಪಡೋದೇ ಇಲ್ಲ. ಆ ರೀತಿ ಇರಬೇಕಾದ್ರೆ ಈ ಎರಡನೇ ವಾಕ್ಯ ಹೇಳುವಂಥದ್ದು ದುಃಖ ಪಡುವವರು ಧನ್ಯರು. ಅಂದ್ರೆ ನೀವು ಮೊದಲು ಮಾತ್ರ ದಾತರ ದುಃಖ ಅಲ್ಲ, ನೀವು ನಿಮ್ಮ ತಪ್ಪು ಪಾಪಗಳಿಗಾಗಿ ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡಿರಿ, ಆತನ ಸನ್ನಿಧಾನಕ್ಕೆ ಬಂದು ತೆರೆ ಪಡೆದುಕೊಂಡು ಆತನ ಅಂಗಳದಲ್ಲಿ ಕುಳಿತುಕೊಂಡು ಕೈ ಚಾಚಿ ದೇವರನ್ನು ಮುಗಿಯಿರಿ, ಪಶ್ಚಾತ್ತಾಪ ಪಡಿರಿ, ಗೋಳಾಡಿರಿ. ಆಗ ನಿಮಗೆ ದೇವರ ಸಮಾಧಾನ ದೊರೆಯುತ್ತದೆ. ನಾನಾಗಲಿ, ನೀನಾಗಲಿ, ನೀವಾಗಲಿ, ಯಾರೇ ಆಗಲಿ ನಾವು ಮಾಡಿದಂತ ತಪ್ಪು ಪಾಪಗಳನ್ನು ಹೇಳುವಾಗ, ನಾನು ಈಗ ಎಲ್ಲಾ ದಿವ್ಯದಲ್ಲಿ ನನ್ನ ಹೆಂಡತಿ ದಿವ್ಯಗಳಲ್ಲಿ ಎಲ್ಲಾ ತಪ್ಪು ನಾನು ಏನೆಲ್ಲ ಮಾಡಿದ್ದೀನೋ ಅವ್ರಿಗೆಲ್ಲ ಗೊತ್ತು, ನಾನು ಯಾವುದು ಮುಚ್ಚಿಲ್ಲ. ಈಗ ನನ್ನಲ್ಲಿ ಆ ಸಮಾಧಾನ ಇದೆ, ನನ್ನಲ್ಲಿ ಉಳುಕಿಲ್ಲ. ನನ್ನಲ್ಲಿ ಆ ಸಮಾಧಾನ ಯಾರು ಬಂದ್ರು ಅಕಸ್ಮಾತ್ ಕೂತ್ಕೊಂಡು ಏನೇ ಆಯ್ತು ಸಮಾಧಾನದಿಂದ ನಾನು ಅದನ್ನು ತಡ್ಕೊಳ್ಬಹುದು, ನನಗೆ ಧೈರ್ಯದಿಂದ ಕುಳಿಸ್ಕೊಳ್ಬಹುದು. ಆದ್ರೆ ತಪ್ಪು ಪಾಪ ಒಳಗಿಟ್ಕೊಂಡು ಪಶ್ಚಾತ್ತಾಪನೂ ಪಡದೆ ಇರುವಂತವರಿಗೆ ದೇವರು ಅವರಿಗೆ ಕ್ಷಮೆನೂ ಇರೋದಿಲ್ಲ ಅವರಿಗೆ. ಅದಕ್ಕಾಗಿ ವಾಕ್ಯವನ್ನು ಎರಡನೇದಾಗಿ ಹೇಳ್ತಿರುವವರು ದುಃಖ ಪಡುವವರು ಧನ್ಯರು. ಅವರಿಗೆ ಯಾಕಂದ್ರೆ ಸಾಮಾನ್ಯ ಚಟುವಟಿಕೆಗಳನ್ನು ನಿತ್ಯ ಮಾಡ್ತಾ ಇರೋದಕ್ಕೆ ಅದರಲ್ಲಿ ಯಾವುದು ನಿಮಗೆ ಉಲ್ಲಾಸ ಆಗಲಿ ಇನ್ನೊಂದಾಗಲಿ ಸಮಾಧಾನ ಸಿಗೋದಿಲ್ಲ. ಈ ರೀತಿಯಾಗಿ ನೀವು ಒಳ್ಳೆ ಕಾರ್ಯಗಳನ್ನು ಮಾಡ್ತಿರ್ಬೋದು, ಸಮಾಧಾನ ಸಿಗೋದು ಯಾವಾಗ? ನೀವು ಪಶ್ಚಾತ್ತಾಪ ಪಡುವಾಗ, ಆತನಲ್ಲಿ ಎಲ್ಲ ಹೇಳ್ಕೊಂಡ್ಬಿಡ್ಬೇಕು. ನೀವೇನೆಲ್ಲ ತಪ್ಪು ಮಾಡಿದ್ದೀರೋ ಅದೇ ನಾನು ಪ್ರಾರ್ಥನೆ ಬುಕ್ಕಲ್ಲಿ ಹೇಳಿರುವಂತದ್ದು. ನಾನು ಕೆಟ್ಟ ಆಲೋಚನೆ, ದುರಾಲೋಚನೆ, ಹೊಟ್ಟೆ ಕಿಚ್ಚು, ಅಹಂಕಾರ, ಕ್ಷಮಿಸಿ, ಕೆಟ್ಟ ದೃಷ್ಟಿ, ಕೆಟ್ಟ ನೋಟ, ಕೆಟ್ಟ ಮಾತು, ಕೆಟ್ಟ ಚಟಗಳನ್ನು ಕ್ಷಮಿಸಿ, ಕೆಟ್ಟ ಗುಣಗಳು, ತಪ್ಪುಗಳು, ಸುಳ್ಳುಗಳು, ಪಾಪಗಳು, ದುಂದುವೆಚ್ಚ ಖರ್ಚುಗಳು, ಅನಾವಶ್ಯಕವಾದ ಖರ್ಚುಗಳನ್ನು ಕ್ಷಮಿಸಿ, ಬೇಜವಾಬ್ದಾರಿತನವನ್ನು, ಸಂದೇಹಗಳನ್ನು, ಕೋಪ ಪಡುವುದನ್ನು, ನನಗೆ ನಾನೇ ಹೊಗಳಿಕೊಳ್ಳುವುದನ್ನು, ಹೆಮ್ಮೆಯ ಕಣ್ಣನ್ನು ಕ್ಷಮಿಸಿ. ಈ ರೀತಿಯಾದ ಅನೇಕ ತಪ್ಪು ಪಾಪಗಳನ್ನು ಮಾಡಿರುವವರು ನಾವು ಮಾಡ್ತಲೂ ಇದ್ದೇವೆ. ಅಷ್ಟು ಆ ಪ್ರಯೋಗದಲ್ಲಿ ಬರ್ತಿದ್ದೀನಿ. ಅಷ್ಟು ಏನೆಲ್ಲ ಮಾಡಬಹುದು ಒಬ್ಬ ಮನುಷ್ಯ, ಅಷ್ಟು ತಪ್ಪು ಪಾಪಗಳು ಅದಕ್ಕೆ ಕ್ಷಮಾಪಣೆ ಕೇಳಿರುವುದಕ್ಕೆ ಆ ಬುಕ್ಕಲ್ಲಿ ಬರ್ತಿದ್ದೀನಿ ನಾನು. ಅದನ್ನ ನಾನು ಡೈಲಿ ಕೇಳ್ತೀನಿ, ಯಾಕಂದ್ರೆ ನಾನು ಒಬ್ಬ ಮನುಷ್ಯ. ಆದ್ರೆ ಬರ್ತಾ ಎಷ್ಟೊಂದಕ್ಕೆ ಕೇಳ್ಕೊಳ್ಳೋದು ಸಾಧ್ಯ ಇಲ್ಲ, ಯಾಕಂದ್ರೆ ಈಗ ಅದನ್ನ ಮಾಡ್ತಾನೆ ಇಲ್ಲ. ಕೋಪ ಅಂತೂ ಪಡ್ತೀವಿ ನಾವು.
ಸೊ ಈ ರೀತಿಯಾಗಿ ನಾವುಗಳೇನ್ ಮಾಡ್ಬೇಕು, ಆತನ ಸನ್ನಿಧಾನದಲ್ಲಿ ಪಶ್ಚಾತ್ತಾಪ ಪಡಿರಿ. ಅದಕ್ಕೆ ಒಂದು ವಾಕ್ಯ ನಾನು ರೆಫರೆನ್ಸ್ ಅಂತ ಕೊಡ್ತೇನೆ. ಯೆಶಾಯ 61:1-2. ಒಂದು ವಾರ ನಾನು ಓದಿಸಿದ್ದೇನೆ. ಕರ್ತನಾದ ಯೆಹೋವನ ಆತ್ಮವು ನನ್ನ ಮೇಲೆ ಅದೆ. ಆತನು ನನ್ನನ್ನು ಬಡವರಿಗೆ ಶುಭವರ್ತಮಾನವನ್ನು ಸಾರುವುದಕ್ಕೆ ಅಭಿಷೇಕಿಸಿದನು. ಹೌದು. ಮನ ಮುರಿದವರನ್ನು ಕಟ್ಟಿ ವಾಸ ಮಾಡುವುದಕ್ಕೂ, ಸೆರೆಯವರಿಗೆ ಬಿಡುಗಡೆಯಾಗುವುದನ್ನು, ಬಂದಿಗಳಿಗೆ ಕದ ತೆರೆಯುವುದನ್ನು ಪ್ರಸಿದ್ಧಿಪಡಿಸುವುದಕ್ಕೂ ಯೆಹೋವನು ನೇಮಿಸಿರುವನು. ಅದು ಲಾಸ್ಟ್ ಹೋದವಾರ ಹೇಳಿದ್ದೀನಿ. ಮನ ಮುರಿದವರನ್ನು ಅಂದ್ರೆ ನಾವು ಮನ ಮುರಿದವರಾಗಿ ಆತನ ಸನ್ನಿಧಾನದಲ್ಲಿ ಬರುವಾಗ, ಅಂದ್ರೆ ಪಶ್ಚಾತ್ತಾಪ ಪಟ್ಟು ಆತನ ಸನ್ನಿಧಾನದಲ್ಲಿ ನಾವು ತಪ್ಪು ಪಾಪಗಳನ್ನು ಕ್ಷಮಾಪಣೆ ಕೇಳುವಾಗ, ಆ ದುಃಖದಿಂದ, ಅಂದ್ರೆ ದುಃಖ ವೇದನೆಯಿಂದ ನೀವು ಸುಮ್ಮನೆ ಕೇಳುವಂತದಲ್ಲ, ನೀವು ದುಃಖದಿಂದ ಪಶ್ಚಾತ್ತಾಪ ಪಟ್ಟು ನೀವೇನ್ ಮಾಡಬೇಕು, ಆತನ ಸನ್ನಿಧಾನದಲ್ಲಿ ಕೇಳಿಕೊಳ್ಳಬೇಕು. ಅದಕ್ಕೆ ದೇವರು ಏನ್ ರಿವಾರ್ಡ್ ಕೊಡ್ತಾನೆ? ಯಾಕೋಬ 4:7-10 ಹೀಗಿರಲಾಗಿ ದೇವರಿಗೆ ಒಳಗಾಗಿರಿ, ಸೈತಾನನನ್ನು ಎದುರಿಸಿರಿ, ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು. ಪಾಪಿಗಳೇ, ನಿಮ್ಮ ಕೈಗಳನ್ನು ಶುಚಿ ಮಾಡಿಕೊಳ್ಳಿರಿ. ಎರಡು ಮನಸ್ಸುಳ್ಳವರೇ, ನಿಮ್ಮ ಹೃದಯಗಳನ್ನು ನಿರ್ಮಲ ಮಾಡಿಕೊಳ್ಳಿರಿ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ. ನಗುವುದನ್ನು ಬಿಟ್ಟು ಗೋಳಾಡಿರಿ, ಸಂತೋಷವನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮ್ಮನ್ನು ಮೇಲಕ್ಕೆ ತರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ದುಃಖಿಸಿರಿ, ಗೋಳಾಡಿರಿ, ಕಣ್ಣೀರಿಡಿರಿ, ನಗುವುದನ್ನು ಬಿಟ್ಟು ಮನಗುಂದಿದವರಾಗಿರಿ. ಕರ್ತನ ಮುಂದೆ ನಿಮ್ಮನ್ನು ತಗ್ಗಿಸಿಕೊಳ್ಳಿರಿ, ಆಗಲಾತನು ನಿಮಗೆ ಮೇಲಕ್ಕೆ ತರುವನು. ಆತ್ಮದಲ್ಲಿ ಬಡವರಾಗಿರುವ ಇದು ದುಃಖ ಪಡುವವರು ಧನ್ಯರು. ಅಂದ್ರೆ ಆತನ ಸನ್ನಿಧಾನಕ್ಕೆ ಬಂದು ನೀವು ಮಾಡಿರುವ ತಪ್ಪು ಪಾಪಗಳು ಏನೇ ಆಗಲಿ, ನಾವು ಎಷ್ಟೋ ಜನಕ್ಕೆ ಕೆಟ್ಟದನ್ನು ಸಹ ಹಿಂದಿನ ಟೈಮಲ್ಲಿ ಮಾಡಿರ್ಬೋದು, ಅವನಿಗೆ ಏನೋ ನಾವು ಮೋಸ ಮಾಡಿರ್ಬೋದು, ಸುಳ್ಳ ಒಬ್ಬರ ಮೇಲೆ ನಾವು ಹೇಳಿರಬಹುದು, ಅವರ ಬಳಿಯಲ್ಲಿ ಕ್ಷಮಾಪಣೆ ಕೇಳದೇ ಇರಬಹುದು, ಬೇರೆಯವರ ಬಳಿಯಲ್ಲಿ ಕ್ಷಮಾಪಣೆ ಕೇಳದೇ ಇರಬಹುದು. ನೀವು ಅವರವರ ಬಳಿಯಲ್ಲಿ ಕ್ಷಮಾಪಣೆ ಕೇಳಿಕೊಂಡು ದೇವರ ಬಳಿಯಲ್ಲಿ ಪಶ್ಚಾತ್ತಾಪ ಪಡುವಾಗ ಸಮಾಧಾನ ಹೊಂದುವಿರಿ. ಹಲ್ಲೆಲೂಯಾ. ದುಃಖ ಪಡುವವರು ಧನ್ಯರು, ಅವರು ಸಮಾಧಾನ ಹೊಂದುವರು. ಮೂರನೆಯದಾಗಿ ಓದೋಣ ನಾವು. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗಿರುವರು. ಹಲ್ಲೆಲೂಯಾ. ಶಾಂತರು ಧನ್ಯರು, ಅವರು ಭೂಮಿಗೆ ಬಾಧ್ಯರಾಗುವರು. ಅಂದ್ರೆ ನಾವು ಶಾಂತ ಸ್ವಭಾವರಾಗಿ, ಅಹಂಕಾರಿಗಳಾಗಿರದೆ, ನಾವೇನಾಗಿರ್ಬೇಕು? ಅಹಂಕಾರಿಗಳಾಗಿರುವುದೇ ಏನೇನನ್ನು ಊಹಿಸಿಕೊಂಡು ಯಾವುದೋ ರೀತಿಯಲ್ಲಿ ನಾವು ಜೀವನ ನಡೆಸದೆ ಶಾಂತವಾಗಿ ಆತನಲ್ಲಿ ಇರುವಾಗ ನಾವು ಭೂಮಿಗೆ ಬಾಧ್ಯಸ್ಥರಾಗುತ್ತೇವೆ. ನಾವು ಖಂಡಿತವಾಗಲೂ ಈ ಭೂಮಿಗೆ ಬಾಧ್ಯಸ್ಥರೇ. ಹಾಗಾದ್ರೆ ಯೇಸು ಕ್ರಿಸ್ತನು ಅವನು ಸಹ ಹೇಳ್ತಾರೆ, ನಾನು ಶಾಂತನು ಸಾತ್ವಿಕನು ಅಂತ ಹೇಳಿ ಯೇಸು ಕ್ರಿಸ್ತನ ವಾಕ್ಯ ಹೇಳುತ್ತೆ. ಯೇಸು ಕ್ರಿಸ್ತನು ಶಾಂತವಾಗಿದ್ದನು. ಹಾಗಾದ್ರೆ ಅವ್ನು ಏನು ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇರಲಿಲ್ಲ ಅಂತಿಲ್ಲ. ದೇವರ ಮಗ ಯೇಸು ಕ್ರಿಸ್ತನು ದೇವರ ಮಗನಾಗಿದ್ದನು. ಆದ್ರೆ ದೇವರ ಮಗನಾಗಿದ್ರು ಸಹ ಈ ಲೋಕದ ಜನರು ಆತನಿಗೆ ಕೊಡುವ ಹಿಂಸೆಗಳು, ಆತನಿಗೆ ಕೊಡುವ ಕಷ್ಟಗಳು, ಆತನಿಗೆ ಎಷ್ಟೆಲ್ಲ ಚಿತ್ರಹಿಂಸೆ ಕೊಟ್ಟರು ಅವನು ಶಾಂತನಾಗಿದ್ದನು. ಹಾಗಾದ್ರೆ ಯೇಸು ಕ್ರಿಸ್ತನು ಏನ್ ಮಾಡ್ಕೊಳಕ್ ಆಗ್ತಿರ್ಲಿಲ್ವಾ? ಒಂದು ಕ್ಷಣದಲ್ಲಿ ಎಲ್ಲರನ್ನು ನಾಶ ಮಾಡಬಹುದಾಗಿತ್ತು. ಆದ್ರೆ ಯೇಸು ಕ್ರಿಸ್ತನು ಹೇಗೆ ತಾಳಿಕೊಂಡನು, ಆ ರೀತಿಯಲ್ಲಿ ನಾವು ಸಹ ಶಾಂತರಾಗಿರ್ಬೇಕು. ಇವತ್ತಿನ ದಿವಸ ನಿಮ್ಗೆ ಎಷ್ಟೋ ಹಿಂಸೆಗಳಿದೆ, ಎಷ್ಟೋ ಕಷ್ಟಗಳಿದೆ, ಎಷ್ಟೋ ದುಃಖ ಕೊಡ್ತಾ ಇದ್ದಾರೆ. ಬೇರೆಯವರೆಲ್ಲ ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಕೊಡ್ತಾ ಇದ್ದಾರೆ. ಆದ್ರೆ ನಾವಿವತ್ತು ಶಾಂತವಾಗಿರ್ಬೇಕು. ಯಾಕೆಂದರೆ ನಾವು ಖಂಡಿತವಾಗಲೂ ಭೂಮಿಗೆ ಬಾಧ್ಯಸ್ಥರಾಗುತ್ತೇವೆ ಅಂತ ಹೇಳಿದರೆ, ಭೂಮಿಗೆ ಬಾಧ್ಯಸ್ಥರಾಗುವುದಕ್ಕೆ ನಾವು ಶಾಂತರಾಗಿ ಇರಬೇಕು. ಯೇಸು ಕ್ರಿಸ್ತನಲ್ಲಿ ಹೇಗೆ ಸಹಿಸಿಕೊಂಡರು ನಾವು ಶಾಂತ ಗುಣಭಾವದಿಂದ ನಾವು ಅದೇ ರೀತಿಯಲ್ಲಿ ಇರಬೇಕು. ನಮ್ಗೆ ಅನೇಕರು ಇವತ್ತು ಏನ್ ಮಾಡ್ತಿದ್ದಾರೆ? ತೊಂದರೆ ಕೊಡ್ತಿದ್ದಾರೆ, ಅನೇಕ ಹಿಂಸೆ ಪಡಿಸ್ತಾ ಇದ್ದಾರೆ, ಅನೇಕರಲ್ಲಿ ಸುಮ್ಮನೆ ಯಾರು ಇಲ್ಲ.
ಸ್ವಂತ ಕುಟುಂಬದವರಾಗಿರ್ಬೋದು, ಸ್ವಂತ ಸ್ನೇಹಿತರಾಗಿರ್ಬೋದು, ವೈರಿಗಳಾಗಿರ್ಬೋದು, ನಮ್ಮ ಶತ್ರುಗಳಾಗಿರ್ಬೋದು, ಏನೆಲ್ಲ ಯೋಚನೆ ಮಾಡ್ತಾ ಇದ್ದಾರೆ. ಆದ್ರೆ ನೀವು ನಿಮ್ಮ ಶಾಂತ ಗುಣವನ್ನು ಬಿಟ್ಟು ಕೊಡಬೇಡಿ. ನೀವು ಶಾಂತರಾಗಿ ಆತನಲ್ಲಿದ್ದು ಆತನಲ್ಲಿ ಕಾದುಕೊಳ್ಳುವಾಗ ನಮಗೇನಾಗುತ್ತೆ? ಖಂಡಿತವಾಗಲೂ ಆಶೀರ್ವಾದಗಳು ಉಂಟಾಗುತ್ತದೆ. ಯೇಸು ಕ್ರಿಸ್ತನ ಕೀರ್ತನೆಗಳಲ್ಲಿ 37ನೇ ಅಧ್ಯಾಯ 5ನೇ ವಾಕ್ಯದಲ್ಲಿ ಹೇಳ್ತದೆ, ನೀವು ಏನ್ ಮಾಡ್ಬೇಕಂತೆ? ನಿಮ್ಮ ಚಿಂತಾಭಾರವನ್ನು ಆತನಿಗೆ ವಹಿಸಿಬಿಟ್ಟು ನೀವು ಭರವಸೆದಿಂದಿರಿ. ನೀವು ಶಾಂತವಾಗಿ ಆತನಿಗೆ ಏನ್ ಮಾಡ್ಬೇಕು? ನಿನ್ನ ಭೂಯಾತ್ರೆಯ ಚಿಂತೆಯನ್ನು ಯೆಹೋವನಿಗೆ ವಹಿಸಿಬಿಟ್ಟು ಭರವಸೆಯಿಂದಿರು, ಆತನೇ ಅದನ್ನು ಸಾಗಿಸುವನು. ಹಲ್ಲೆಲೂಯಾ. ನಾವು ಆತನಿಗೆ ವಹಿಸಿಬಿಟ್ಟು ಇವರು ಮಾಡುತ್ತಿರುವ ಎಲ್ಲಾ ಕೃತ್ಯಗಳನ್ನು, ನಮ್ಗೆ ಏನೆಲ್ಲ ತಪ್ಪೋಸ್ತಾ ಇದ್ದಾರೋ, ಏನೆಲ್ಲ ನಮ್ಮ ಮೇಲೆ ಹೇಳ್ಕೊಂಡು ಏನೆಲ್ಲ ಹಿಂಸೆ ಕೊಡೋದಕ್ಕೆ ಏನೆಲ್ಲ ಮಾಡ್ತಿದ್ದಾರೋ ಮಾಡ್ಕೊಂಡು ಹೋಗ್ಲಿ. ನಾವು ದೇವರಲ್ಲಿ ಯೇಸು ಕ್ರಿಸ್ತನಿಗೆ ನಮ್ಮ ಚಿಂತಾಭಾರವನ್ನು ವಹಿಸಿಬಿಟ್ಟು ಆತನಲ್ಲಿ ನಾವು ಶಾಂತವಾಗಿ ಕಾದಿರುವಾಗ ನಮಗೆ ಆತನು ಆಶೀರ್ವಾದಿಸ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯ 11:27-30 ನೋಡಿ. ಅಲ್ಲಿ ನನ್ನ ತಂದೆಯು ಎಲ್ಲವನ್ನೂ ನನಗೆ ಒಪ್ಪಿಸಿದ್ದಾನೆ. ತಂದೆಯೇ ಹೊರತು ಇನ್ಯಾವನು ಮಗನನ್ನು 28. ಎಲೆ ಕಷ್ಟಪಡುವವರೇ, ಮೊರೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ಹೌದು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೋಗವನ್ನು ನಿನ್ನ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ, ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಕ್ಕುವುದು. ಹಲ್ಲೆಲೂಯಾ. ಏನ್ ಹೇಳ್ತಾ ಇದ್ದಾರೆ? ಎಲೆ ಕಷ್ಟ ಪಡುವವರೇ, ಒಲೆ ಹೊತ್ತು. ಸೊ ಎಲೆ ಕಷ್ಟಪಡುವವರೇ, ಒಲೆ ಹೊತ್ತವರೇ, ನೀವೆಲ್ಲರೂ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿ ಕೊಡುವೆನು. ನಾನು ಸಾತ್ವಿಕನು ದೀನ ಮನಸ್ಸುಳ್ಳವನು ಆಗಿರುವುದರಿಂದ ನನ್ನ ನೊಗವನ್ನು ನಿಮ್ಮ ಮೇಲೆ ತೆಗೆದುಕೊಂಡು ನನ್ನಲ್ಲಿ ಕಲಿತುಕೊಳ್ಳಿರಿ. ಯಾಕೆಂದರೆ ನನ್ನ ನೊಗವು ಆಗ ನಿಮ್ಮ ಆತ್ಮಗಳಿಗೆ ವಿಶ್ರಾಂತಿ ಸಿಗುವುದು. ಅಂದ್ರೆ ಯೇಸು ಕ್ರಿಸ್ತ, ನಾನು ಹೇಳಿದ ರೀತಿಯಲ್ಲಿ ಯೇಸು ಕ್ರಿಸ್ತನು ಸಹ ಏನೆಲ್ಲ ಕಷ್ಟಪಟ್ಟು ಇದ್ರೂ ಸಹ ಅದೇ ನಮಗೂ ಹೇಳ್ತಾ ಇದ್ದಾರೆ, ಕಷ್ಟಪಡ್ತಿದ್ದೀರಲ್ಲ, ನೀವೇನು ಯೋಚನೆ ಮಾಡಬೇಡಿ, ಎಲೆ ಕಷ್ಟಪಡುವವರೇ, ಹೊರೆ ಹೊತ್ತವರೇ, ಭಾರಗಳನ್ನು ಹೊತ್ಕೊಂಡು. ಈಗ ನಮ್ಗೆ ಎಷ್ಟು ಭಾರ ಇದೆ, ನಮ್ಗೆ ಎಷ್ಟು ಕಷ್ಟ ಪಡ್ತಾ ಇದ್ದೀವಿ. ಇದನ್ನ ತಗೊಂಡು ಯೇಸುವಿನ ಮೇಲೆ ಹತ್ತಿರ ಬಂದು ಆತನಿಗೆ ವಹಿಸಿಬಿಟ್ಟು ನಾವಿರುವಾಗ, ಶಾಂತವಾಗಿರುವಾಗ ನಾವೇನಾಗಿರ್ತೇವೆ? ಭೂಮಿಗೆ ಬಾಧ್ಯಸ್ಥರಾಗಿ ಇರುತ್ತೇವೆ. ಹಲ್ಲೆಲೂಯಾ. ನಾವು ಆಶೀರ್ವಾದವನ್ನು ಹೊಂದುತ್ತೇವೆ. ನಾವು ಆತನಲ್ಲಿ ಶಾಂತವಾಗಿ ಮಾತ್ರ ನಾವು ಇರಬೇಕು. 4ನೇ ವಾಕ್ಯ ಓದಿ. ಆಗಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ಅಂದರೆ ನೀತಿಗೆ ಹಸಿದು ಸರಿಯಾದ ಮಾರ್ಗಗಳನ್ನು ನಾವು ಇವಾಗ ಏನ್ ಮಾಡಬೇಕು? ಹುಡುಕಬೇಕು. ಸರಿಯಾದ ಮಾರ್ಗದಲ್ಲಿ ನೀತಿಗೆ ಹಸಿದು ನಾವು, ಇದು 4ನೇದು, ಇದು ಆಶೀರ್ವಾದ. ನಿಮಗೆ ಕೀಗಳು ಒಂದೊಂದು ಬಡವರಾಗಿ ಮೊದಲೇ ಹೇಳಿದ್ದೀನಿ, ಇದು 4ನೇದು. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. Blessed are those who hunger and thirst for righteousness, for they shall be filled. ನಾವು ನೀತಿಗೆ ಹಸಿದು, ಎಷ್ಟೋ ಜನರು ನಾವು ಪರಿಶುದ್ಧರೆಂದು ಭಾವಿಸ್ತಾರೆ,
ಎಷ್ಟೋ ಜನರು ನಾವು ಶುದ್ಧರು ಪರಿಶುದ್ಧರೆಂದು ಭಾವಿಸ್ತಾರೆ, ಆದ್ರೆ ಅವನು ನೀತಿಯನ್ನು ಹಸಿದು ಅವನು ಏನ್ ಮಾಡ್ತಿರಲ್ಲ, ಹೋಗ್ತಾ ಇರಲ್ಲ. ಅವ್ನು ಹೇಳ್ಕೊಳ್ತಿರ್ತಾನೆ ನಾನು ಪರಿಶುದ್ಧನು, ನಾನು ಶುದ್ಧನು ಅಂತ ಹೇಳ್ಕೊಳ್ತಾ ಇರ್ತಾರೆ ಅಷ್ಟೇ ಹೊರತು ಅವರ ಯಾವ ಹಸಿವು ಇರುತ್ತದೆ ಅಂದ್ರೆ ಅವ್ರು ಹೇಳ್ಕೊಳ್ತಿರೋ ಅವನು ನೀತಿಗೆ ಹಸಿದವನಲ್ಲ. ಅವನು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ಒಳ್ಳೆಯ ಕಾರ್ಯಗಳನ್ನು ಮಾಡಬೇಕು, ಒಳ್ಳೆಯದನ್ನೇ ನಡೆಸಬೇಕು, ಒಳ್ಳೆಯ ರೀತಿಯಲ್ಲೇ ಇರಬೇಕು ಎಂಬುವ ಹಸಿವು ಅವನಲ್ಲಿರಬೇಕು. ಆದರೆ ಅವನ ಹಸಿವು ಬೇರೆ ರೀತಿಯಲ್ಲಿರುತ್ತದೆ. ಅವನ ಹಸಿವು ಅವನು ಮಾಡುವಂತ ಹೊಟ್ಟೆಯಲ್ಲಿ, ಊಟದಲ್ಲಿ, ಅಂದ್ರೆ ಅವನ ಹೊಟ್ಟೆಯೇ ಅವನ ತಂದೆ ದೇವರು ಎಂದು ಹೇಳುವ ರೀತಿಯಲ್ಲಿ ಅವನು ಬೇರೆ ಊಟ ಮಾಡೋದ್ರಲ್ಲಿ, ಆಸ್ತಿ ಕಬಳಿಸೋದ್ರಲ್ಲಿ, ಇನ್ನೊಂದ್ರಲ್ಲಿ, ಇಂಥದ್ರಲ್ಲೇ ಅವನ ಹಸಿವು. ನೀತಿವಂತನಾಗಿ ನಮ್ಮ ಹಸಿವಿರಬೇಕು. ನೀತಿವಂತರಾಗಿ ನಾವು ಒಳ್ಳೆಯ ಮಾರ್ಗಗಳಲ್ಲಿ ಹೋಗುವುದಕ್ಕೆ ನಮ್ಮ ಹಸಿವಿರಬೇಕು. ನೀತಿವಂತರಾಗಿ ನಾವು ಒಳ್ಳೆಯ ಕಾರ್ಯಗಳಲ್ಲಿ, ಯಾಕೆಂದ್ರೆ ನಾವು ನೀತಿವಂತರಾಗಿ ನಡೆದರೆ ಮಾತ್ರ ನಮ್ಮ ಮಕ್ಕಳು ಸಹ ನೀತಿವಂತರಾಗುವುದಕ್ಕೆ ಸಾಧ್ಯ. ಅವರು ಆ ಒಳ್ಳೆಯ ದಾರಿಗಳನ್ನೇ ಆರಿಸಿಕೊಳ್ಳುವುದಕ್ಕೆ ಸಾಧ್ಯ. ನಾವು ಹೇಗೆ ನಮ್ಮ ಹಸಿವು ನಾವು ಯಾವುದರಲ್ಲಿ ಇರ್ತೇವೋ ನಮ್ಮ ಮಕ್ಕಳು ಬೆಳೆಯುತ್ತಾ ಅದೇ ಹಸಿವಿನಲ್ಲಿ ಅವರು ಸಹ ಇರ್ತಾರೆ. ಸೊ ಆ ರೀತಿಯಾಗಿ ನೀವು ಯಾವುದಕ್ಕೆ ಅಂದ್ರೆ ಒಳ್ಳೆಯ ಚಾಯ್ಸ್, ಒಳ್ಳೆಯ ರೀತಿಯಲ್ಲಿ ನೀವೇನ್ ಮಾಡಬೇಕು, ನೀವು ಅದನ್ನು ಚಾಯ್ಸ್ ಮಾಡಬೇಕಾಗತ್ತೆ. ಯೆಶಾಯ 11:45 ಒಂದು ರೆಫರೆನ್ಸ್ ನೋಡೋಣ. ಅದೇ 11:4 ಮತ್ತು 5. ನ್ಯಾಯವಾಗಿ ತೀರ್ಪು ಮಾಡುವವನು ಲೋಕದ ದೀನರಿಗೋಸ್ಕರ ಧರ್ಮವಾಗಿ ನಿರ್ಣಯಿಸುವನು. ಲೋಕವನ್ನು ತನ್ನ ಬಾಯದಂಡದಿಂದ ದಂಡಿಸುವನು, ದುಷ್ಟರನ್ನು ತನ್ನ ಬಾಯಿಸೂರಿನಿಂದ ಕೊಲ್ಲುವನು. ಹೌದು, ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ಸಾಕು. ಧರ್ಮವೇ ಅವನಿಗೆ ನಡುಕಟ್ಟು, ಪ್ರಾಮಾಣಿಕತೆಯೇ ಸೊಂಟಪಟ್ಟಿ. ನೀತಿ ಹಸಿದು, ನೀತಿಗೆ ಯಾರು ಹಸಿದು ಈ ರೀತಿ ಆಗಿರ್ತೇವೋ ನಮಗೆ ಏನಾಗಿರ್ಬೇಕಾಗಿದೆ, ಧರ್ಮವೇ ನಮಗೆ ನಡುಕಟ್ಟಾಗಿ, ಪ್ರಾಮಾಣಿಕತೆಯೇ ಸೊಂಟಪಟ್ಟಿಯಾಗಿ ನಾವೇನಾಗ್ಬೇಕೀಗ ಕಟ್ಕೊಳ್ಬೇಕು. ಹಲ್ಲೆಲೂಯಾ. ನಾವು ಸೊಂಟಕ್ಕೆ ಯಾವ ರೀತಿ ಕಟ್ಕೋಬೇಕು, ಪ್ರಾಮಾಣಿಕತೆಯನ್ನು ನಮ್ಮ ಸೊಂಟಕ್ಕೆ ಕಟ್ಟಿಕೊಂಡು ನಾವೇನ್ ಮಾಡಬೇಕು, ನಡಿಬೇಕು. ಧರ್ಮ ನಮಗೇನಾಗಿರ್ಬೇಕು, ನಡುಕಟ್ಟಾಗಿರ್ಬೇಕು. ಹಲ್ಲೆಲೂಯಾ. ಸೊ ಈ ರೀತಿಯಾಗಿ ನಾವು ಒಂದೊಂದರಲ್ಲೂ ನಾವೇನ್ ಮಾಡಬೇಕು, ಈ ರೀತಿಯಾಗಿ ನೀತಿಗೆ ಹಸಿದವರಾಗಿರಬೇಕು. ನಮ್ಮ ತರ್ಸ್ ಯಾವುದ್ರಲ್ಲಿರ್ಬೇಕು, ನಮ್ಮ ಬಾಯಾರಿಕೆ ಯಾವುದ್ರಲ್ಲಿರ್ಬೇಕು, ನೀತಿಗಾಗಿರ್ಬೇಕು, ಒಳ್ಳೆಯದಕ್ಕಾಗಿರ್ಬೇಕು. ನಾವು ಕೆಟ್ಟದಕ್ಕಾಗಿ ನಾವು ಹಸಿವು ಅಥವಾ ನಾವು ಈ ಬಾಯಾರಿಕೆ ಇರಬಾರದು. ಯಾಕಂದ್ರೆ ಅದಿತ್ತೋ ನಾವು ಮೊದಲೆಲ್ಲ ಇದ್ದೇವೆ, ಆದ್ರೆ ಈಗ ಬರ್ತಾ ಬರ್ತಾ ನಾವೇನಾಗ್ತಿದ್ದೇವೆ, ಯೇಸುವಿನಲ್ಲಿ ಹಸಿದು ಯೇಸುವಿನ ವಾಕ್ಯಕ್ಕೆ ನಾವು ದಾಹದಿಂದ ಬರ್ತಿರ್ಬೇಕಾದ್ರೆ ನಮ್ಮ ನೀತಿಯ ಗುಣಗಳು ಸಹ ಬದಲಾಗುತ್ತಾ ಯೇಸುವಿನ ಕಡೆಗೆ ನಾವು ಬರಬೇಕು. ಹಲ್ಲೆಲೂಯಾ. ಮನಸ್ಸಿನ ನಾವು ಶುದ್ಧರು ಅಂತ ಹೇಳಿಸ್ಕೊಳ್ಳೋದು ಮಾತ್ರ ಅಲ್ಲ, ಮೇಲ್ನೋಟಕ್ಕೆ ನಾವು ಶುದ್ಧರೆಂದು ಎಣಿಸಿಕೊಂಡು ಒಳಗೆ ಮಾಡುವ ಕಾರ್ಯಗಳು ಎಲ್ಲ ಅನೀತಿಯಾಗೇ ಇರುತ್ತದೆ. ಕೆಲವರು ಅವರು ನೀತಿಯಾಗಿ ಹಸಿದವರಲ್ಲ. ಅವರು ಎಷ್ಟೋ ಜನರು ಪ್ರಾಮಾಣಿಕರಲ್ಲ. ಅವರು ಹೊರಗಡೆ ತನಗೆ ಮಾತ್ರ ಪ್ರಾಮಾಣಿಕರಾಗಿ ಆ ನೀತಿವಂತನಾಗಿ ನಟಿಸುತ್ತಾರೆ, ಆದರೆ ಅವರ ಒಳಗೆ ಅವರು ಅನೀತಿವಂತರು. ಅವರು ಒಳಗಡೆ ದ್ವೇಷ ತುಂಬಿರುತ್ತದೆ ಅವರಲ್ಲಿ, ಒಳಗಡೆ ಅಸೂಯೆ ಇರುತ್ತದೆ ಅವರಲ್ಲಿ, ಒಳಗಡೆ ಹೊಟ್ಟೆ ಕಿಚ್ಚು ಇರುತ್ತದೆ ಅವರಲ್ಲಿ, ಒಳಗಡೆ ಅಹಂಕಾರಿಯಾಗಿರ್ತಾರೆ. ಅವರು ನೀತಿವಂತರಾಗಿರುವುದಿಲ್ಲ, ಅವರು ದುರಾಂಕಾರಿಗಳಾಗಿರ್ತಾರೆ. ಅವರಿಗೆ ಯಾವತ್ತೂ ಅವರು ನೀತಿವಂತರಾಗಿ ಹೊರಗಡೆ ನೋಟಕ್ಕೆ ಮಾತ್ರ ಅವರು ತೋರ್ಪಡಿಸುತ್ತಾರೆ ಹೊರತು ಒಳಗಿನದಲ್ಲಿ ಅವರು ಹಸಿದವರಾಗಿರುವುದಿಲ್ಲ. ಅವರ ಹಸಿವು ಒಳಗಡೆ ಬೇರೆಯದಾಗಿರುತ್ತದೆ. ಹೊರನೋಟಕ್ಕೆ ನಾನು ಯೇಸುವಿನ ರಕ್ಷಕನು, ಯೇಸುವಿನ ಸೇವೆ ಮಾಡುವನೆಂದು ಹೊರಡ್ತಾರೆ, ಯೇಸುವಿನ ಮಕ್ಕಳೆಂದು ಹೊರಡ್ತಾರೆ, ಆದರೆ ನಿಜವಾದ ಹಸಿವು ಅವರಿಗೆ ಬೇರೆ ಇರುತ್ತದೆ. ಹಲ್ಲೆಲೂಯಾ. ಆದರೆ ನಾವು ಆ ರೀತಿಯಾಗಿರುವಂತದ್ದು ಬೇಡ. ನಾವು ನೀತಿಗೆ ಹಸಿದವರಾಗಿ ಒಳ್ಳೆಯ ಮಾರ್ಗದಲ್ಲಿ ನಡೆಯುವುದಕ್ಕೆ ನಾವು ಬಾಯಾರಿಕೆಯಿಂದ ಆತನ ವಾಕ್ಯಗಳನ್ನು ನಾವು ತೆಗೆದುಕೊಂಡು ನಾವು ನಡೆಯಬೇಕಾಗಿದೆ. ನನ್ನ ಪ್ರೀತಿಯ ವಿಶ್ವಾಸಿಗಳೇ, ಹಲ್ಲೆಲೂಯಾ. ಹಲ್ಲೆಲೂಯಾ. ನೀತಿಗೆ ಹಸಿದು
ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಮ್ಮ ಕೆಲಸ ಕಾರ್ಯಗಳಲ್ಲಿ ಖಂಡಿತವಾಗಲು ದೇವರು ತೃಪ್ತಿ ಕೊಡುತ್ತಾನೆ. ನಾವು ಊಟ ಮಾಡುವುದರಲ್ಲಿ ನಮಗೆ ತೃಪ್ತಿ ಕೊಡುತ್ತಾನೆ. ನಮಗೆ ನಾವು ಇರುವಂತ ಮನೆ ಯಾವುದರಲ್ಲೇ ಇರಲಿ ನಮಗೆ ತೃಪ್ತಿ ಇರುತ್ತದೆ. ಯಾಕೆಂದರೆ ನೀತಿಗೆ ನಾವು ಹಸಿದವರಾಗಿರುವಾಗ, ಎಷ್ಟೇ ಐಶ್ವರ್ಯ ಎಷ್ಟೇ ಸಂಪತ್ತು ಇದ್ದರೂ ನೀತಿಗೆ ಹಸಿವಾಗಿ ಇಲ್ಲದಿದ್ದರೆ ಅವನಿಗೆ ತೃಪ್ತಿ ಇರುವುದಿಲ್ಲ. ಅವನಿಗೆ ಏನಿಲ್ಲ, ಅವನಿಗೆ ತೃಪ್ತಿ ಇರುವುದಿಲ್ಲ. ಆದ್ರೆ ಇಲ್ಲಿ ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಮಗೆ ತೃಪ್ತಿ ಇದೆ. ಇವತ್ತು ನಾವು ಮನೆಯಲ್ಲಿ ಇಷ್ಟು ಕಷ್ಟ ಇದೆ, ಇಷ್ಟೊಂದು ಸಾಲ ಇದೆ, ಇಷ್ಟೊಂದು ನಾಳೆ ಏನಾಗುತ್ತದೆ ಅಂತ ನಮ್ಮ ಜೀವನ ಇದೆ. ಆದ್ರೆ ನಮಗೆ ತೃಪ್ತಿ ಇದೆ. ಯಾಕಂದ್ರೆ ನಾವು ನೀತಿಗೆ ಹಸಿದು ನಾವೇನ್ ಮಾಡ್ತಾ ಇದ್ದೇವೆ? ಕೆಲಸ ಮಾಡ್ತಾ ಇದ್ದೇವೆ. ನೀತಿಗೆ ಹಸಿದು ಆತನ ರಾಜ್ಯಕ್ಕೆ ಬಂದು ನಿಲ್ಲುತ್ತಿದ್ದೇವೆ, ಆತನ ಕೆಲಸಗಳನ್ನು ಮಾಡ್ತಿದ್ದೇವೆ. ನಮಗೆ ತೃಪ್ತಿ ಇದೆ. ನಮ್ಮ ಬಳಿಯಲ್ಲಿ ಏನೂ ಇಲ್ಲದಿದ್ದರೂ ನಮಗೆ ತೃಪ್ತಿ ಇದೆ. ಆದ್ರೆ ಎಷ್ಟೋ ಜನರಿಗೆ ಎಲ್ಲ ರೀತಿಯಲ್ಲಿದ್ರೂ ತೃಪ್ತಿ ಇಲ್ಲ. ಲಕ್ಷಗಟ್ಟಲೆ ಸಂಬಳ ತಗೊಳ್ತಾರೆ, ಲಕ್ಷಗಟ್ಟಲೆ ಅವರ ಮನೆಯಲ್ಲಿ ಇರುತ್ತದೆ, ಆದ್ರೆ ಅವ್ರ ಮನೆಯಲ್ಲಿ ತೃಪ್ತಿನೇ ಇಲ್ಲ. ನಮಗೆ ತೃಪ್ತಿ ಇದೆ. ಯಾಕೆಂದ್ರೆ ನಾವು ನೀತಿಗೆ ಹಸಿದು ನಾವು ಕೆಲಸ ಮಾಡ್ತಿದ್ದೇವೆ. ನೀತಿಗೆ ಹಸಿದು ನಾವು ಒಳ್ಳೆಯ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ. ನೀತಿಗೆ ಹಸಿದು ಕೆಟ್ಟದನ್ನು ಬಿಟ್ಟು ನಮಗದು ಬೇಡ ಅಂತೇಳಿ ಆತನ ಸಂಕಟದಲ್ಲಿ ಬಂದಿದ್ದೇವೆ. ನಮಗೆ ತೃಪ್ತಿ ಇದೆ. ನಿಜವಾಗಲೂ ಇದೇ ತಟ್ಟಿ ನಾವು ಹೇಳಬಹುದು, ನಾವು ಮಲಗುವಾಗ ತೃಪ್ತಿಯಾಗಿ ಮಲಗುತ್ತಿದ್ದೇವೆ. ಈಗ ಎಷ್ಟೋ ಜನಕ್ಕೆ ಅವನು ನಿದ್ರೆನೇ ಹತ್ತೋದಿಲ್ಲ, ಅವರಿಗೆ ನಿದ್ರೆನೇ ಬರೋದಿಲ್ಲ. ಕೋಟಿಗಟ್ಟಲೆ ಇರುತ್ತೆ. ಒಂದು ಸಣ್ಣ ಒಂದೇನಾದ್ರೂ ಬಂದ್ಬಿಟ್ರೆ, ಒಂದು ಸಣ್ಣದೇನಾದ್ರೂ ಬಂದ್ರೆ ಅವನು ನಿದ್ರೆನೇ ಬರೋದಿಲ್ಲ ಅಂತಾರೆ. ನಮಗೆ ಗಂಟಿನ ಮೇಲೆ ಇರ್ತಾವ. ಅದಕ್ಕಿಂತ ಹೆಚ್ಚಾಗಿ ಅವ್ನು ಹೇಳ್ತಾನೆ, ನನ್ಗೆ ನಿದ್ರೆನೇ ಬರೋದಿಲ್ಲ ಅಂತ. ನನಗೆ ಗೊತ್ತೇ ಆಗೋದಿಲ್ಲ. ನನಗಂತೂ ಇಷ್ಟು ಕಷ್ಟ ಇದೆ. ನನ್ನ ಅಡ್ವೊಕೇಟ್ ಅವನ ಆಫೀಸ್ ಹೋಗಿದ್ರು, ಅಡ್ವೊಕೇಟ್ ಆಫೀಸ್ಗೆ. ಆ ಅಡ್ವೊಕೇಟ್ ಹೇಳ್ತಿದ್ರೆ, ಸರ್ ನನಗೆ 50,000 ಮಾಡ್ಬಿಟ್ರೆ ನಮ್ಗೆ ನಿದ್ರೆ ಬರೋದಿಲ್ಲ, ನೀವ್ ಹೆಂಗ್ ಸರ್ ನಿದ್ರೆ ಮಾಡ್ತೀರಾ? ನಾನ್ ನಿದ್ರೆ ಮಾಡ್ತಿರೋದು ಯೇಸು ಕ್ರಿಸ್ತನ ಒಂದು ಏನದು ನಾಲೆ ಆಡಿಸೋದ್ರಿಂದ. ಯೇಸು ಕ್ರಿಸ್ತನು ಮಲಗುವಾಗ ಆತನ ಕೈಗಳು ನಮ್ಮ ಮೇಲಿರೋದ್ರಿಂದ ನಾವು ಸುಖವಾಗಿ ನಿದ್ರೆ ಮಾಡುತ್ತಿದ್ದೇವೆ. ನಮಗೆ ಅಂತಂದ್ರೆ ಅವ್ರು ಹೇಳ್ತಾರೆ 50,000 ಸರ್, ನನಗೆ ಇವತ್ತು ದಿವಸ ಪ್ರಾಪರ್ಟಿ ಇದೆ, ಆದ್ರೆ ಪ್ರಾಪರ್ಟಿ ಅದು ಕ್ಲಿಯರ್ ಆಗಿ ಸಾಲ ತೀರ್ಸೋದು ಲೇಟ್ ಆಗುತ್ತಲ್ಲ, ಅಲ್ಲಿ ತನಕ ನಾನು 20 ಕೋಟಿ ಮೇಲೆ ಸಾಲ ಇದೆಯಲ್ಲ ನನಗೆ, 20 ಕೋಟಿ, 2 ಲಕ್ಷ ಅಲ್ಲ, 20 ಲಕ್ಷ, 20 ಕೋಟಿ. ಆದ್ರೆ ಯೇಸು ಕ್ರಿಸ್ತನು 20 ಕೋಟಿಯ ಮೇಲೆ ಆಸ್ತಿ ಇಟ್ಟಿದ್ದಾನೆ. ಆದ್ರೆ ಅದನ್ನ ತೀರಿಸಿ ಮಾಡುವಾಗ ನನಗೆ ಎಷ್ಟು ಹಿಂಸೆ ಇರ್ಬೋದು. ಆದ್ರೆ ಯೇಸು ಕ್ರಿಸ್ತನ ರಾಜ್ಯಕ್ಕೆ ನೀತಿಗಾಗಿ ನಾನು ಹೋರಾಡುತ್ತಿದ್ದೇನೆ. ಆದ್ರಿಂದ ನಮಗೆ ತೃಪ್ತಿ ಇದೆ. ಅವಳು ಮಲಗಿದ ತಕ್ಷಣ ನಾನೇ ಎಷ್ಟೋ ಸತಿ ಅನ್ಕೊಳ್ತೀನಿ, ಹಿಂಗ್ ಬಂದು ಹಿಂಗ್ ಮಲಗ್ತಾಳೆ, ಆಗ್ಲೇ ಅವಳು ಅವ್ರಿಗೆ ಸೌಂಡ್ ಬರ್ತಾ ಇರುತ್ತೆ. ಒಂದು 10 ಸೆಕೆಂಡ್ ಆಗಿರಲ್ಲ, ಈಗ ಬಂದು ಜಸ್ಟ್ ಹಿಂಗೆ ಪಿಲೋ ಮೇಲೆ ಮಲಗ್ತಾಳೆ ಅವಳು. ಒಂದು 10 ಸೆಕೆಂಡ್ ನಾನು ಮಾತಾಡ್ತಿರ್ತೀನಿ, ಇದ್ದಕ್ಕಿದ್ದಂಗೆ ಗೊತ್ತು ಹೊಡಿತಾಳೆ. ಬಂದ್ ನಾನೇ ಬೇಕಾದ್ರೆ 1 ನಿಮಿಷ 2 ನಿಮಿಷ ಲೇಟ್ ಆಗಿ ಮಲಗಬಹುದು. ನಾನು ಮಲಗಿದ ತಕ್ಷಣ ನಿದ್ರೆ ಮಾಡ್ತೀನಿ. ನನಗಿಂತ ಮುಂಚೆ ಮಲಗಿದ ತಕ್ಷಣ ನಿದ್ರೆ ಮಾಡ್ತೀನಿ. ಮಗುಗಳು ನನ್ಗೆ ಅವ್ರಿಗೆ ಏನು ಗೊತ್ತಿರಲ್ಲ, ಮಗುಗಳು ಹಿಂಗ್ ಬಂದಿದ ತಕ್ಷಣ ಮಲಗಿದ ತಕ್ಷಣ ನಿದ್ರೆ ಮಾಡ್ತವೆ. ದೇವರು ಆ ರೀತಿ ನಿದ್ರೆ ಕೊಟ್ಟಿದ್ದಾನೆ. ನಾವು ತೃಪ್ತಿಯಾಗಿ ಊಟ ಮಾಡ್ತಾ ಇದ್ದೇವೆ. ನಾವು ಇರುವಂತದ್ರಲ್ಲಿ ಎಷ್ಟು ತೃಪ್ತಿಯಾಗಿ ಊಟ ಮಾಡ್ತಿದ್ದೇವೆ. ಆರೋಗ್ಯವಾಗಿ ಇಟ್ಟಿದ್ದಾನೆ. ನಾವು ಸ್ವೀಟ್ ತಿನ್ನಲ್ಲ, ಇನ್ನೊಂದಿಲ್ಲ, ಆತರ ಎಲ್ಲ ದೇವರು ಎಲ್ಲರಲ್ಲೂ ಕೊಟ್ಟಿದ್ದಾನೆ. ಯಾಕಂದ್ರೆ ನಾವು ನೀತಿಗೆ ಹಸಿದು ಬಾಯಾರಿದವರು ಧನ್ಯರು. ನಾವು ನಿಜವಾಗ್ಲೂ ನೀತಿಗೆ ಹಸಿದು ನಾವು ಇನ್ನೂ ಹೆಚ್ಚಾಗಿ ಹೋರಾಟ ಮಾಡೋಣ. ನೀತಿಗೆ ಹಸಿದು ಇನ್ನೂ ಹೆಚ್ಚಾಗಿ ಆತನ ರಾಜ್ಯಕ್ಕೆ ನಾವು ಕೆಲಸ ಮಾಡೋಣ. ನೀತಿಗೆ ಹಸಿದು ನಾವು ಇನ್ನೂ ಸಹೋದರ ಸಹೋದರಿಯರಂತೆ ಇದ್ದು ನಾವೇನ್ ಮಾಡೋಣ? ಟೆಂಪಲ್ ಆಫ್ ಟ್ರಿನಿಟಿ ಮಿನಿಸ್ಟ್ರಿಯನ್ನು ಇನ್ನು ಹೆಚ್ಚಾಗಿ ಬೆಳೆಸೋಣ. ಆಗ ನಮಗೆ ತೃಪ್ತಿ ಆಗುತ್ತದೆ. ಬರೀ ಒಂದರಲ್ಲಿ ಮಾತ್ರ ತೃಪ್ತಿ ಅಲ್ಲ, ಇನ್ನು ಅನೇಕ ರೀತಿಯಾದ ಆಶೀರ್ವಾದಗಳನ್ನು ಮಾಡಿ ಆತನು ತೃಪ್ತಿ ಪಡಿಸುತ್ತಾನೆ. ಇನ್ನು ಹೆಚ್ಚಾಗಿ ತೃಪ್ತಿ ಪಡಿಸುತ್ತಾನೆ. ನಿಮ್ಮ ಆಸೆಗಳನ್ನು ಈಡೇರಿಸಿ ತೃಪ್ತಿ ಪಡಿಸುತ್ತಾನೆ. ನಿಮ್ಮ ಆಸೆಗಳು ಯಾವುದು ಹಾಗೆ ಬಿದ್ದೋಗೋದಿಲ್ಲ.
ನಿಮ್ಮ ಆಸೆಗಳು ಹಾಗೆ ಏನ್ ಹೇಳ್ತಾರೆ, ಹಾಗೆ ತುಕ್ಕಿಳಿದು ಹೋಗೋದಿಲ್ಲ ಆಸೆಗಳದು. ಆ ಆಸೆಗಳು ಹಾಗೆ ಅದು ಮರೆಮಾಚಿ ಹೋಗೋದಿಲ್ಲ. ಅದು ಆ ಆಸೆಗಳನ್ನು ನೆರವೇರಿಸಿ ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ. ಹಲ್ಲೆಲೂಯಾ. ಈ ವಾಕ್ಯ ನಾವು ಖಂಡಿತವಾಗ್ಲೂ ನಮ್ಮ ಹಲಗೆಯಲ್ಲಿ ಬರೆದುಕೊಳ್ಳೋಣ. ನೀತಿಗೆ ಹಸಿದು ಬಾಯಾರಿದವರು ಧನ್ಯರು, ಅವರಿಗೆ ತೃಪ್ತಿಯಾಗುವುದು. ನಮ್ಮ ಸಭೆಯಲ್ಲಿ ಒಬ್ಬೊಬ್ಬರು ನೀವು ನೀತಿಗೆ ಹಸಿದು ಬಾಯಾರದು ನೀವು ನಿಮ್ಮ ಕೆಲಸಗಳನ್ನು ಮಾಡ್ರಿ. ಕೆಟ್ಟದನ್ನು ಬಿಟ್ಬಿಡೋಣ, ಒಳ್ಳೆಯದನ್ನೇ ಹಿಡಿದು ನಾವು ನಡೆಸೋಣ. ಆಗ ದೇವರ ಬಳಿಯಲ್ಲಿ ನಮಗೆ ಕೇಳುವುದಕ್ಕೂ ನಮ್ಗೆ ಧೈರ್ಯ ಇರುತ್ತದೆ. ದೇವರೇ, ಈ ರೀತಿಯಾಗಿ ನೀತಿಗೆ ಹಸಿದು ನಾನು ಕೆಟ್ಟದೆಲ್ಲ ಬಿಟ್ಟು ನಿಮ್ಮ ಬಳಿಯಲ್ಲಿ ನಡೆದಿದ್ದೇನೆ ಅಂತ ನೀವು ಹೇಳುವಾಗ ಆತನ ತೃಪ್ತಿ ನಿಮಗೆ ಕೊಡುತ್ತಾನೆ. ಹಲ್ಲೆಲೂಯಾ. ಎಷ್ಟೋ ಕೆಲಸಗಳು ನಿಮ್ಮ ಜೀವಿತದಲ್ಲಿ ಆಗದೆ ಇರಬಹುದು, ಎಷ್ಟೋ ಕಾರ್ಯಗಳು ಆಗದೆ ಇರಬಹುದು. ನಾನು ಪ್ರೇಯರ್ ಮಾಡಬೇಕಾದ್ರೂ ಅನ್ಸ್ತಿತ್ತು, ಹರ್ಷಿತಾ ಏನೋ ಅವಳ ಯೋಚನೆ, ಏನೋ ಒಂದು ತೃಪ್ತಿ, ಅದು ಮುಗಿಬೇಕು ಅಂತ ಅವಳೇನೋ ಯೋಚನೆ ಮಾಡ್ತಾ ಇದ್ದಾರೆ ಅಂತ ಅನ್ಸ್ತಿತ್ತು. ನಾನು ಪ್ರೇಯರ್ ಮಾಡ್ಬೇಕಾದ್ರೆ ಯಾವುದಕ್ಕೂ ಅವಳು ಪ್ರೇಯರ್ ಇತ್ತು, ಇದು ಮುಗಿಬೇಕಲ್ಲ ದೇವರೇ, ಇದು ಆಗ್ಬೇಕಲ್ಲ ಅಂತಾನೆ ಏನು. ಸೊ ಆ ರೀತಿಯಾಗಿ ಎಷ್ಟೋ ಜನರು ನಿಮ್ಮ ಮನಸ್ಸಲ್ಲಿ ಕೇಳ್ಕೊಳ್ತಿರ್ತೀರಿ, ನೀವು ಇದಾಗ್ಬೇಕಲ್ಲ ಈ ರೀತಿಯಾಗಿ. ಖಂಡಿತವಾಗಲು ಯೇಸು ಕ್ರಿಸ್ತನು ನಿಮ್ಮನ್ನು ತೃಪ್ತಿಪಡಿಸುತ್ತಾನೆ. ಹಲ್ಲೆಲೂಯಾ. ಕೊನೆಯದಾಗಿ ಇನ್ನೊಂದು ವಾಕ್ಯ, ಯಾಕಂದ್ರೆ ಇದು ಕಂಟಿನ್ಯೂ ಇದೆ, ಇನ್ನು 9 ವಾಕ್ಯ ಇದೆ, ಅದು ಬರುವಾಗ ನಾನು ಕಂಟಿನ್ಯೂ ಮಾಡ್ತೇನೆ. ಈಗ ಒಂದು ಕೊನೆಯದಾಗಿ ಒಂದು ವಾಕ್ಯ 5ನೇದನ್ನು 5-7ನೇ ವಾಕ್ಯ ನೋಡ್ಬಿಟ್ಟು ಮುಗಿಸು. ಕರುಣೆ ಉಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ನಿರ್ಮಲ ಚಿತ್ತರು ಧನ್ಯರು, ಅವರು ದೇವರನ್ನು ನೋಡುವರು. ಹಲ್ಲೆಲೂಯಾ. ಇದಕ್ಕೆ ಹಿಂದೆ ಒಂದು ಫಿಲಿಪಿಯನ್ 3:7 ಈ 3:7ನೇ ಅಧ್ಯಾಯ 7ನೇ ವಾಕ್ಯ ನೋಡಿ. ಆದರೆ ನನಗೆ ಲಾಭವಾಗಿದ್ದಂಥವದನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ಇಷ್ಟೇ ಅಲ್ಲದೆ ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನರಿಯುವುದೇ ಅತಿ ಶ್ರೇಷ್ಠವಾದದ್ದೆಂದು ತಿಳಿದು ನಾನು ಎಲ್ಲವನ್ನೂ ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನೂ ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಇದರಲ್ಲಿ ನನ್ನ ಉದ್ದೇಶವೇನೆಂದರೆ ನಾನು ಕ್ರಿಸ್ತನನ್ನು ಸಂಪಾದಿಸಿಕೊಂಡು ನೇಮನಿಷ್ಠೆಗಳ ಫಲವಾಗಿರುವ ಸ್ವನೀತಿಯನ್ನಾಶ್ರಯಿಸದೆ ಕ್ರಿಸ್ತನನ್ನು ನಂಬುವವರ ಸಾಕು. ನಾನಿದು ನೀವೇನ್ ಮಾಡಿ ಮನೇಲಿ ಹೋಗಿ ಓದಿ, ಯಾಕಂದ್ರೆ ರೆಫರೆನ್ಸ್ ಏನಿಗೆ ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಆ ಯೇಸು ಕ್ರಿಸ್ತನು ನೀತಿಗೆ ಹಸಿದು ಬಾಯಾರಿದು ನಡೆಯುವವರು ಹೇಗೆ ಅವರು ಆತನ ಆಶೀರ್ವಾದಗಳನ್ನು ಹೊಂದ್ಕೊಳ್ತಾರೆ ಅಂತ ಹೇಳಿ, ಈಗ ನಾವೇನ್ ಮಾಡ್ತಾ ಇದ್ದೇವೆ, ನನಗೆ ಲಾಭವಾಗಿದ್ದಂತುಗಳನ್ನು ಕ್ರಿಸ್ತನ ನಿಮಿತ್ತ ನಷ್ಟವೆಂದೆಣಿಸಿದ್ದೇನೆ. ನಮ್ಗೆ ಇದೆಲ್ಲ ನಾವೇನ್ ಮಾಡ್ತಾ ಇದ್ದೇವೆ, ಆತನ ಸನ್ನಿಧಾನಕ್ಕೆ ಆತನ ನೀತಿಗೆ ಹಸಿದು ಬರುವಾಗ ನಾವು ಎಷ್ಟೋ ರೀತಿ ಲಾಭ ಸಿಗುವಂಥದ್ದು ನಷ್ಟವೆಂದೆಣಿಸಿದ್ದೇವೆ. ನನ್ನ ಕರ್ತನಾದ ಕ್ರಿಸ್ತ ಯೇಸುವನ್ನು ಅರಿಯುವುದೇ ಅತಿ ಶ್ರೇಷ್ಠವಾದದೆಂದು ತಿಳಿದು ನಾನು ಎಲ್ಲವನ್ನು ನಷ್ಟವೆಂದೆಣಿಸುತ್ತೇನೆ. ಆತನ ನಿಮಿತ್ತ ನಾನು ಎಲ್ಲವನ್ನು ಕಳಕೊಂಡು ಅದನ್ನು ಕಸವೆಂದೆಣಿಸುತ್ತೇನೆ. ಈಗ ನಾವೆಲ್ಲ ಏನೆಲ್ಲ ಕಳ್ಕೊಂಡಿದ್ರು ನಾವೇನಂತ ಎಣಿಸ್ಬೇಕು, ಕಸ ಎಂದು ಎಣಿಸಿ. ಯಾಕಂದ್ರೆ ನಾವು ನೀತಿಗೆ ಹಸಿದು ನಾವು ಆತನ ಸನ್ನಿಧಾನಕ್ಕೆ ಬರ್ತಿದ್ದೇವೆ. ಹಲ್ಲೆಲೂಯಾ. 5ನೇಯದು, ಕರುಣೆಯುಳ್ಳವರು ಧನ್ಯರು, ಅವರು ಕರುಣೆ ಹೊಂದುವರು. ಹಲ್ಲೆಲೂಯಾ. ಕರುಣೆಯುಳ್ಳವರು ಧನ್ಯರು, ಕರುಣೆಯನ್ನು ಹೊಂದುವರು. ಅಂದ್ರೆ ನೀವು ಯಾರಿಗೆ ನೀವು ಕರುಣೆಯಿಂದ ನೀವು ನೋಡ್ತೀರೋ ಅದೇ ರೀತಿ ದೇವರು ಸಹ ನಿಮಗೆ ಕರುಣೆಯನ್ನು ತೋರಿಸುತ್ತಾನೆ. ನೀವು, ಯಾಕಂದ್ರೆ ನಾವು ಕರುಣೆ ತೋರಿಸಬೇಕು. ಎಷ್ಟೋ ಕಷ್ಟದಲ್ಲಿ ಬೀಳುವವರು, ಎಷ್ಟೋ ದುಃಖದಲ್ಲಿರುವವರು, ಎಷ್ಟೋ ಬೇರೆ ಬೇರೆ ರೀತಿಯಲ್ಲಿರುವವರಿಗೆ ನಾವೇನ್ ಮಾಡಬೇಕು, ಕರುಣೆ ತೋರಿಸಿ ಆದರಿಸಿ ಅವರನ್ನು ಸಂತೈಸಬೇಕು. ಅವು ನಮಗಿರುವಂತದ್ರಲ್ಲಿ ಅವರಿಗೂ ಸ್ವಲ್ಪ ಕೊಟ್ಟು ನಾವು ಅವರಿಗೆ ಕರುಣೆ ತೋರಿಸಬೇಕು. ಆಗ ಮಾತ್ರ ದೇವರು ನಮಗೆ ಕರುಣೆಯನ್ನು ತೋರಿಸುತ್ತಾನೆ. ಹಲ್ಲೆಲೂಯಾ. ನಾವು ಅಕಸ್ಮಾತ್ ಕ್ಷಮಾಪಣೆ ಕೊಡುವುದಾದ್ರೆ ಆತನಿಗೆ ಕ್ಷಮಾಪಣೆ ಕೊಟ್ಟು ಆತನಿಗೆ ಕರುಣೆ ತೋರಿಸಬೇಕು. ನಾವು ದೇವರು ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ಕರುಣಿಸುತ್ತಾನೆ. ಹಲ್ಲೆಲೂಯಾ. ಆದ್ರಿಂದ ನೀವು ಕರುಣೆ ತೋರಿಸುವವರಾಗಿ ನಾವು, ಯಾಕಂದ್ರೆ ಕ್ರೈಸ್ತರು ಕರುಣೆ ತೋರಿಸುವವರಾಗಬೇಕು. ನಾವು ಬೇರೆಯವರಿಗೆ ಬೇಡ, ವಿಶೇಷವಾಗಿ ಕ್ರೈಸ್ತರು ಕರುಣೆಯನ್ನು ತೋರಿಸುವವರಾಗಬೇಕು.
ಯಾಕಂದ್ರೆ ನಾವು ಏನನ್ನು ಬಿತ್ತುತ್ತೇವೋ ಅದನ್ನೇ ಕೊಯ್ಯುತ್ತೇವೆ. ನಾವು ಹೇಗೆ ಕರುಣೆ ಬೇರೆಯವರಿಗೆ ತೋರಿಸುತ್ತೇವೋ ಯೇಸು ದೇವರು ಸಹ ಅದೇ ರೀತಿಯಲ್ಲಿ ನಮಗೆ ಕರುಣೆಯನ್ನು ತೋರಿಸುತ್ತಾರೆ. ಖಂಡಿತವಾಗ್ಲೂ ನಾನು ಹೇಳುತ್ತೇನೆ, ನಾವು ನಮಗೇನೇ ಇರ್ಬೋದು, ಡಿಫರೆನ್ಸಸ್ ಏನೋ ಇರ್ಬೋದು, ಆದರೆ ಕರುಣೆ ತೋರಿಸುವವರಾಗಿರ್ಬೇಕು. ನಾವು ಬಡವರಿಗಾಗಿ ಕರುಣೆ ತೋರಿಸಬೇಕು, ದಿಕ್ಕಿಲ್ಲದಿರುವವರಿಗೆ ಕರುಣೆ ತೋರಿಸಬೇಕು. ಎಷ್ಟೋ ರೀತಿಯಲ್ಲಿ ಜನ ಏನು ಅವನಿಗೆ ಗೊತ್ತು ಗುರಿಯಿಲ್ಲದೆ ಅವನು ಏನ್ ಮಾಡ್ಬೇಕು ಅಂತ ಗೊತ್ತಿಲ್ಲದೆ ಇರ್ತಾನೆ. ಅವನಿಗೆ ನಾವೇನ್ ಮಾಡ್ಬೇಕು? ಕರುಣೆ ತೋರಿಸಬೇಕು. ಆಗ ದೇವರು ನಮಗೆ ಕರುಣೆಯನ್ನು ತೋರಿಸಿ ನಮ್ಮ ತಪ್ಪು ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಡೆಸುವವನಾಗ್ತಾನೆ. ಹಲ್ಲೆಲೂಯಾ. ಸೊ ಈ ರೀತಿಯಲ್ಲಿ ವಾಕ್ಯಗಳನ್ನು 5 ವಾಕ್ಯಗಳನ್ನು ಕೊಟ್ಟಿದ್ದೇನೆ. ಯೇಸು ಕ್ರಿಸ್ತನು ಇದನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇನ್ನು ಇದೇ ಕಂಟಿನ್ಯೂ ಬರುವಾರ ಈ ವಾಕ್ಯಗಳನ್ನೇ ನಾನು ಕಂಟಿನ್ಯೂ ಮಾಡಿ 13 ತನಕ ಇದೆ ಅಲ್ಲಿ, ಅದನ್ನು ಮುಗಿಸ್ತೇನೆ ನಾನು. ಸೊ ದೇವರು ಎಲ್ಲರನ್ನು ಆಶೀರ್ವಾದಿಸಲಿ.